ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮಕ್ಕಳ ಮೇಲೆ ದಿನದಿಂದ ದಿನಕ್ಕೆ ದೌರ್ಜನ್ಯದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಂದಮ್ಮಗಳ ಮೇಲೆ ನಿರಂತರವಾಗಿ ಕ್ರೌರ್ಯ ನಡೀತಾನೆ ಇದೆ. ನೋಡಿ, ಕಳೆದ 3 ವರ್ಷದಲ್ಲಿ 10,000ಕ್ಕಿಂತ ಹೆಚ್ಚು ಪೊಕ್ಸೋ ಕೇಸ್ಗಳು ದಾಖಲಾಗಿವೆ. 70% ಕೇಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ. ಏನು ಕೆಲಸ ಆಗ್ತಾ ಇಲ್ಲ, ಯಾವುದೇ ರೀತಿಯಾಗಿ ಕಾನೂನು ಕ್ರಮ ಆಗಿಲ್ಲ. ಯಾಕೆ ಹಿಂಗ ಆಗ್ತಾ ಇದೆ? ಯಾಕೆ ಕಾನೂನಿನಲ್ಲಿ ತಡ ಯಾಕೆ ಆಗ್ತಾ ಇದೆ? ಇಂಥ ಕಾಮುಕರಿಗೆ, ಇಂಥ ಮೃಗಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತೆ, ಕೊಲೆ ಮಾಡಲಾಗತ್ತೆ ಅಂತ ಹೇಳಿದ್ರೆ ಇಂಥವರಿಗೆ ಏನು ಶಿಕ್ಷೆ ಕೊಡಬೇಕು, ಇವರ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅಂತ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಕಂದಮ್ಮಗಳ ಮೇಲೆ ಕ್ರೌರ್ಯ. ರಾಜ್ಯದಲ್ಲಿ ಕಂದಮ್ಮಗಳ ಮೇಲೆ ಆಗ್ತಾ ಇರುವಂತಹ ಕ್ರೌರ್ಯದ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇಂಥ ಕಾಮುಕರಿಗೆ ಕಾನೂನಿನ ಬಗ್ಗೆ ಅರಿವು ಇರೋದಿಲ್ವಾ, ಅಥವಾ ಇವರ ಮನಸ್ಥಿತಿ ಹೇಗಿರುತ್ತೆ ಅಂತೇಳಿ ರಾಜ್ಯದಲ್ಲಿ ಪದೇ ಪದೇ ಕಂದಮ್ಮಗಳ ಮೇಲೆ ಕ್ರೌರ್ಯ ನಡೀತಾನೆ ಇದೆ. ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣದ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಅಪ್ರಾಪ್ತರ ಮೇಲೆ ಮೃಗೀಯವಾಗಿ ಈ ಕೀಚಕರು ಎರಗ್ತಾ ಇರುವಂಥದ್ದು. ಕಳೆದ 3 ವರ್ಷದಲ್ಲಿ 10,247 ಪೋಕ್ಸೋ ಕೇಸ್ ವರದಿಯಾಗಿವೆ. ಈ ಪೈಕಿ 6,945 ಪೋಕ್ಸೋ ಕೇಸ್ ಇನ್ನು ಹಾಗೆ ಪೆಂಡಿಂಗ್ ಇದಾವೆ, 70%. ಶೀಘ್ರ ಬಾಕಿ ಇರುವಂತಹ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಶಶಿಧರ್ ಕೋಸಂಬಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಯಾಕೆ ಪೆಂಡಿಂಗ್ ಇದಾವೆ ಅಂತೇಳಿ, ನಿಮಗೆ ಪೋಕ್ಸೋ ಪ್ರಕರಣ ಅಂತ ಬರೆದ್ರೆ ಅಂತ ಹೇಳಿದ್ರೆ ಅದು 2 ರೀತಿಯಲ್ಲಿ ಬರುತ್ತೆ. ಅಂದರೆ 18 ವರ್ಷದ ಒಳಗಿನ ಮಕ್ಕಳ ಮೇಲೆ ಏನಾದರೂ ಅತ್ಯಾಚಾರ ಆಯಿತು ಅಂದರೆ ಪೋಕ್ಸೋ ಕೇಸ್ ಅಂತ ಹೇಳಲಾಗುತ್ತೆ. ಈ ರೀತಿಯ ಕಂದಮ್ಮಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದ್ರೂ ಕೂಡ ಯಾಕೆ ಈ ಕೇಸ್ಗಳು ಪೆಂಡಿಂಗ್ ಇದಾವೆ ಅಂತೇಳಿ, ಪ್ರಮುಖವಾಗಿ ಈ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಚಾಕ್ಲೇಟ್ ಆಸೆಯನ್ನು ತೋರಿಸಿ ಈ ರೀತಿಯಾಗಿ ದೌರ್ಜನ್ಯವನ್ನು ಎಸಗಿಯಲಾಗತ್ತಲ್ಲ, ಇಂಥವರ ಮನಸ್ಥಿತಿ ಹೇಗಿರುತ್ತೆ ಅಂಥೇಳಿ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಎನ್ಕೌಂಟರ್ ಆಯಿತು, ಆದರೆ ಈಗ ಉಳಿದಿರುವಂಥ ಪ್ರಕರಣ ಇದೆಯಲ್ಲ, ಇದು ಯಾಕೆ ಡಿಲೇ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಈಗ. ನಮ್ಮಲ್ಲಿ ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಇದೆ, ಇಂಥ ಮೃಗಿಗಳ ವಿರುದ್ಧ ಯಾವ ರೀತಿಯಾಗಿ ಕಠಿಣ ಕಾನೂನು ಕ್ರಮ ಆಗಬೇಕು ಅಂಥೇಳಿ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಚರ್ಚೆ ಆಗ್ತಾ ಇರುವಂಥದ್ದು. ಇಂಥವರಿಂದ, ಇಂಥ ಕೀಚಕರಿಂದ, ಇಂಥ ಮೃಗಗಳಿಂದ ಯಾವುದೇ ರೀತಿಯಾಗಿ ಸಮಾಜಕ್ಕೆ ಆಗಬೇಕಾಗಿರೋದೇನಿಲ್ಲ. ಯಾಕೆ ನೀವು ಹೊಡೆದು ಸಾಯಿಸ್ತಾ ಇಲ್ಲ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇಂಥವರಿಂದ ಏನಿದೆ, ಸಮಾಜಕ್ಕೆ ಆಗಬೇಕಾಗಿರೋದೇನಿದೆ? ಇಂಥ ಪಾಪಿಗಳಿಗೆ ಇನ್ನು ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ. ಎನ್ಕೌಂಟರ್ ಆಯಿತು, ಎನ್ಕೌಂಟರ್ ಮಾಡೋದು ಅಷ್ಟೇ ಅಲ್ಲ, ಪ್ರಮುಖವಾಗಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಬೇಗ ಈ ಕೇಸ್ ಮುಕ್ತಾಯ ಆಗಬೇಕು ಅಂಥೇಳಿ. ಈ ರೀತಿಯ ಘಟನೆ ಆದಾಗ ಅಂಥವರಿಗೆ ಬೇಗನೆ ಶಿಕ್ಷೆ ಆದರೆ ಬಹುಶಃ ಉಳಿದಿರುವಂಥ ಪಾಪಿಗಳಿಗೆ ಗೊತ್ತಾಗತ್ತೆ ಅಂತ. ಈ ರೀತಿಯ ಘಟನೆ ಆದಾಗ ಅವ್ರನ್ನ ಅರೆಸ್ಟ್ ಮಾಡ್ತೀರಿ, ತನಿಖೆನೋ ಮತ್ತೊಂದು ಮಗದು ಅಂತೇಳಿ ಹೇಳ್ಕೊಂಡು ಹೋಗ್ತೀರಾ. ಆ ಕೇಸ್ ಏನಾಯಿತು, ಏನೋ ಆತ ಏನು ಮಾಡ್ದ ಅನ್ನೋದು ಏನೂ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಕಠಿಣ ಕಾನೂನು ಕ್ರಮ ಹೇಗಿರಬೇಕು ಅಂಥೇಳಿ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಎನ್ಕೌಂಟರ್ ಇಡೀ ರಾಜ್ಯದಾದ್ಯಂತ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ಪಾಪಿ ಏನು ಮಾಡ್ತಾನೆ ಅಂದರೆ, ಅರೆಸ್ಟ್ ಮಾಡುವಂಥ ಟೈಮಲ್ಲಿ ಪೊಲೀಸರ ಮೇಲೇ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆವಾಗ ಎನ್ಕೌಂಟರ್ ಮಾಡಿ ಬಿಸಾಕಿದ್ರು. ಆದರೆ ಈಗ ಈ ಕಳೆದ 3 ವರ್ಷದಲ್ಲಿ 10,500 ಕೇಸ್ಗಳು ದಾಖಲಾಗತ್ತೆ. ಅದರಲ್ಲಿ 70% ಕೇಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ ಅಂತ ಹೇಳಿದ್ರೆ ನಮ್ಮ ಪ್ರೊಸೆಸ್ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರಶ್ನೆ ಈಗ. ಇನ್ನು ರಾಜ್ಯ ಸರ್ಕಾರಕ್ಕೆ ಶಶಿಧರ್ ಕೋಸಂಬಿ ಅವರು ಆಗ್ರಹಿಸಿದ್ದಾರೆ. ಅಂದರೆ ಕಾನೂನು ಅಂದರೆ ಇಂತಹ ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ.
ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಪಾಕ್ಸೋ ಅಡಿಯಲ್ಲಿ ದಾಖಲಾದಂಥ ಪ್ರಕರಣಗಳು ಗಮನಿಸಿದಾಗ ಭಾಳಷ್ಟು ಬೇಸರ ಮೂಡುತ್ತದೆ. ಏಕೆಂದರೆ ಕಳೆದ 3 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಪೋಕ್ಸೋ ಕಾಯ್ದೆಯಡಿ ಪ್ರಕರಣಗಳು ದಾಖಲಾಗಿವೆ. ಇವೆಲ್ಲ ಭಾಳಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ವಿವಿಧ ಸ್ಥಳಗಳಲ್ಲಿ, ಅಂದರೆ ನೆರೆಹೊರೆಯವರು, ಶಾಲಾ ಪರಿಸರದಲ್ಲಿ ಮತ್ತು ಸೂಕ್ತ ಅವರ ಸಂಬಂಧಿಕರ ಏರಿಯಾಗಳಲ್ಲಿ ಈ ಥರ ಮಕ್ಕಳ ಮೇಲೆ ಈ ಥರದ ಒಂದು ದೌರ್ಜನ್ಯ ನಡೆದಂಥ ಪ್ರಕರಣಗಳು ದಾಖಲಾಗಿವೆ. ಈ ಪ್ರಕರಣಗಳಲ್ಲಿ ಭಾಗಿಯಾದಂಥವರ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಮಾತ್ರ ಬಹಳಷ್ಟು ಕಡಿಮೆ ಇದೆ. 200 ಸಂಖ್ಯೆ ಕೂಡ ದಾಟಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಈ ಸಂಖ್ಯೆ ಪೋಕ್ಸೋ ಅಡಿ ಮತ್ತು ಈ ಥರದ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಒಂದು ವೇಳೆ ಕಡಿಮೆ ಆಗಬೇಕಾದ್ರೆ ಸಂಬಂಧಪಟ್ಟಂಥ ಆರೋಪಿಗಳ ಶಿಕ್ಷೆ ಪ್ರಮಾಣ ಹೆಚ್ಚಳ ಆಗಬೇಕು. ಹೆಚ್ಚಳ ಆದಲ್ಲಿ ಮಾತ್ರ ಈ ಒಂದು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ಹಲ್ಲೆ ತಡಿಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯವರು ಯಾವುದೇ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾಗುವ ಮೂಲಕ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಲಿಕ್ಕೆ ಮುಂದಾಗಬೇಕು. ಮುಂದಾದಾಗ ಮಾತ್ರ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸುರಕ್ಷಿತವಾಗಿ ಅವರು ತಮ್ಮ ಗೌರವದಿಂದ, ಘನತೆಯಿಂದ ಬದುಕು ನಡೆಸಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವೆಲ್ಲರ ಒಂದು ಹೊಣೆಗಾರಿಕೆ ಏನಂದರೆ ಮಕ್ಕಳನ್ನು ಸಂಪೂರ್ಣವಾಗಿ ಸುರಕ್ಷಿತ ದೃಷ್ಟಿಯಿಂದ ಸುರಕ್ಷಿತ ಪರಿಸರದಲ್ಲಿ ಬೆಳೆಸಲಿಕ್ಕೆ ನೀವೆಲ್ಲ ಮುಂದಾಗಬೇಕಂತ. ಇನ್ನು ರಾಜ್ಯದಲ್ಲಿ ಯಾವ ವರ್ಷದಲ್ಲಿ ಎಷ್ಟು ಕೇಸ್ಗಳು ದಾಖಲಾಗಿವೆ, ಯಾವೆಲ್ಲ ಏನೇನು ಆಗಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಎಷ್ಟು ವರದಿ ಆಗಿದೆ, ಯಾವೆಲ್ಲ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಇಯರ್ಲಿ. ಇನ್ನು ಪ್ರಮುಖವಾಗಿ 2022 ಅಂತ ಬಂದಾಗ ಪೋಕ್ಸೋ ಕೇಸ್ ವರದಿ ಆಗಿದ್ದು 3,110, ಆದರೆ ಪೆಂಡಿಂಗ್ ಇರೋದು 1,623. ಶಿಕ್ಷೆ ಪ್ರಕಟ ಆಗಿದ್ದು 123 ಕೇಸ್ಗಳು. ಸುಳ್ಳು ಕೇಸ್ಗಳ ಸಂಖ್ಯೆ 56. ನೋಡಿ, ಇದರಲ್ಲೂ ಕೂಡ ಹಿಂಗಿರುತ್ತೆ, ಸುಳ್ಳು ಕೇಸ್ಗಳು ಕೂಡ ದಾಖಲಾಗಿವೆ. ಅದಕ್ಕೆ ಆಗಲೇ ಹೇಳಿದೆ 2 ರೀತಿಯ ಕೇಸ್ಗಳು ಇರುತ್ತೆ ಪೋಕ್ಸೋ ಅಂತೇಳಿ. ಪೋಕ್ಸೋ ಕೇಸ್ ವರದಿ ಆಗಿದ್ದು 3,110, ಪೆಂಡಿಂಗ್ ಇರೋದು 1,500 ಹಾಗೆ ಉಳಿಸ್ಕೊಂಡಿದ್ದಾರೆ. ಸೊ ಇದಕ್ಕೆ ಯಾಕೆ ಡಿಲೇ ಆಗ್ತಾ ಇದೆ ಅಂತೇಳಿ, ಇದು 2022ರಲ್ಲಿ ಆಗಿರುವಂಥ ಕೇಸ್ಗಳ ವಿವರ. ಇನ್ನು ಇದಾದ ನಂತರ 2023ರಲ್ಲಿ ಪೋಕ್ಸೋ ಕೇಸ್ ವರದಿ ಆಗಿದ್ದು 3,718, ಪೆಂಡಿಂಗ್ ಇರುವಂಥ ಕೇಸ್ಗಳ ಸಂಖ್ಯೆ 2,725, ಆಲ್ಮೋಸ್ಟ್ ಆಲ್ 80%. ಆದರೆ 53 ಜನರಿಗೆ ಶಿಕ್ಷೆ ಆಗುತ್ತೆ, 54 ಸುಳ್ಳು ಕೇಸ್ ಆಗುತ್ತೆ, ಅಂದರೆ ಪೋಕ್ಸೋ ಕೇಸ್ ಅಲ್ಲ ಅಂತೇಳಿ ಖುಲಾಸೆ ಆಗುತ್ತೆ. ಇನ್ನು 24ರಲ್ಲಿ ಪೋಕ್ಸೋ ಕೇಸ್ ವರದಿ ಆಗಿದ್ದು 3,419, ಪೆಂಡಿಂಗ್ ಇರುವಂಥ ಕೇಸ್ಗಳು 2,725. ಅಂದರೆ ಆಲ್ಮೋಸ್ಟ್ ಆಲ್ ಏನು ಕೇಸ್ಗಳು ಏನು ದಾಖಲಾಗತ್ತಲ್ಲ, ಪೆಂಡಿಂಗ್ ಜಾಸ್ತಿನೇ ಇದ್ದಾವೆ. ಶಿಕ್ಷೆ ಆಗಿರೋದು ಕೇವಲ 2 ಕೇಸ್, ಇನ್ನು ಸುಳ್ಳು ಕೇಸ್ ಆಗಿರೋದು 38. ಸೊ ಈ ರೀತಿಯ ಪ್ರಕರಣಗಳು ಇಲ್ಲಿ ತನಕ ಬಂದಿರುವಂಥ 2024ರ ತನಕ ಏನೇನಾಗಿದೆ ಪೋಕ್ಸೋ ಕೇಸಲ್ಲಿ ಅನ್ನೋದನ್ನ ವರದಿಯನ್ನು ನೀವು ನೋಡ್ತಾ ಇದ್ದೀರಿ. ಅಂದರೆ ಪೆಂಡಿಂಗ್ ಇರುವಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ, ಸುಳ್ಳು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ, ಯಾವುದೇ ರೀತಿಗೆ ಶಿಕ್ಷೆ ಆಗಿಲ್ಲ ಅನ್ನೋದು, ಯಾಕೆ ಹಿಂಗೆ ಡಿಲೇ ಆಗ್ತಾ ಇದೆ ಅನ್ನುವಂಥರ ಬಗ್ಗೆ, ಎಲ್ಲದರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಯಾಕೆ ಹಿಂಗಾಗುತ್ತೆ, ಪ್ರಮುಖವಾಗಿ ಈ ಕಾಮುಕರ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಹಿಳಾ ಹೋರಾಟಗಾರ್ತಿ ಆಗಿರುವಂಥ ಅಭಯಶೀಲ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಇನ್ನು ಹಾಗೆಯೇ ಚಿಂತಕರಾಗಿರುವಂಥ ಸುಮಾ ಕಿರಣ್ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅಭಯಶೀಲ ಅವರೇ, ಈಗ ಪದೇ ಪದೇ ರಾಜ್ಯದಲ್ಲಿ ಈ ರೀತಿಯಾಗಿ ಕಂದಮ್ಮಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ, ಹಲ್ಲೆ ನಡೀತಾನೆ ಇದೆ. ಯಾಕೆ ಆಗ್ತಿರಬಹುದು ಈ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ? ಮೊದಲನೇದಾಗಿ ಮನೆಯಲ್ಲಿ ಸರಿಯಾದ ಒಂದು ಅವರಿಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇಲ್ಲ. ಹೆಣ್ಮಕ್ಳುಗಳಿಗೆ ಪೋಷಕರು ಕೆಲಸಗಳಲ್ಲಿ ಒತ್ತಡದಿಂದ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಡಿಸ್ಕಷನ್ ಮಾಡೋದಾಗಲಿ ಮತ್ತೊಂದಾಗಲಿ ಅವರು ಮಾಡ್ತಾ ಇಲ್ಲ. ಮಕ್ಕಳಿಗೆ ಏನು ಬೇಕಾಗಿದೆ, ನಾಲೆಡ್ಜ್, ಸೆಕ್ಷುವಲ್ ಟಚ್ ಇರ್ಬೋದು, ಫೀಲ್ ಇರ್ಬೋದು, ಅದು ಒಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇದೇನಾಗುತ್ತೆ, ಯಾರು ಸ್ನೇಹಿತರ ಫ್ರೆಂಡ್ಸ್ ಇರ್ಬೋದು, ಹೊರಗಡೆ ಹೋದಂಥ ಸಮಯದಲ್ಲಿ ಶಿಕ್ಷಕರು ಇರ್ಬೋದು, ಶಾಲೆಗಳಲ್ಲಿ ಬೇರೆ ಕ್ಯಾಬ್ ಡ್ರೈವರ್ಸ್ಗಳು ಮತ್ತು ಸ್ಕೂಲ್ ವ್ಯಾನ್ ಡ್ರೈವರ್ಸ್ಗಳು, ಬೇರೆ ಅನೇಕರು ಯಾರು ಆ ಥರದ್ರಲ್ಲಿ ಒಂದು ಸ್ಪರ್ಶ ಮಾಡಿದಾಗ ಅವ್ರಿಗೆ ಏನೋ ಗೊತ್ತಾಗಲ್ಲ, ತಿಳಿಯೋದಿಲ್ಲ. ಸೊ ಏನು ಮಾಡ್ತಿದ್ದಾರೆ ಅನ್ನೋದಿಗೆ ಅವ್ರಿಗೆ ಅರಿವಿರಲ್ಲ. ಇದು ಸ್ಕೂಲ್ನಲ್ಲಿ, ಶಾಲೆಗಳಲ್ಲಿ ಅಧಿಕವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಪೋಷಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಏನು ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೇಳಿದರೆ ಇಂಥ ದೌರ್ಜನ್ಯಗಳು ಕಮ್ಮಿ ಆಗುತ್ತೆ ಅನ್ನೋದನ್ನ ಒಂದು ತಗೋಬೇಕು ಅವರು. ನೆಕ್ಸ್ಟು ಏನಂತಂದರೆ, ಈಗ ಮಹಿಳೆಯರು
ಮಹಿಳೆಯರಲ್ಲೂ ಸುಮಾರು ನಡೀತಾ ಇದೆ, ತುಂಬ ಕೇಸಸ್ಸು ಅತ್ಯಾಚಾರಗಳು ನಡೀತಿದೆ. ಬಟ್ ಕಂದಮ್ಮಗಳಿಗಾದಾಗ ನಿಜವಾಗ್ಲೂ ಘೋರ ಒಂದು ಅಪರಾಧನ ಮಾಡಿದ್ದಾರೆ, ಯಾರೇ ಒಬ್ಬರು ಮಾಡಿದ್ರು ಕೂಡ ಆ ಕಂದಮ್ಮಗಳ ಮೇಲೆ ಬೀರುವಂಥ ಒಂದು ಪರಿಣಾಮ ಇದೆಯಲ್ಲ, ಅದು ತುಂಬ ಸಹಿಸೋಕ್ಕೆ ಆಗೋದಿಲ್ಲ. ಅಷ್ಟು ನೋವು ಪಡ್ತಿರ್ತಾರೆ, ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಯಾಕಂದರೆ ನನ್ನ ಫ್ರೆಂಡೇ ಒಬ್ಬರು ಇದ್ದರು, ಮಮತಾ ಸಿಂಗ್ ಅಂತ, ಅವರು ಇವಾಗ ತೀರೋದ್ರು. ಫೋಕ್ಸೋ ಕೇಸ್ದಲ್ಲಿ ಅವ್ರ ಮಗಳಿಗೆ 6 ವರ್ಷದ ಮಗಳಿದ್ಲು ಅವ್ರಿಗೆ. ಅವರು ಹೀಗೆ ಅವರ ಸ್ವಂತದ ದೂರದ ರಿಲೇಟಿವ್ ಊರಿಂದ ಬಂದಂಥವ್ರು, ಕಸಿನ್ಸೋ ಯಾರೋ, ಮಗುಗೆ ಪಾಠ ಮಾಡ್ತೀವಿ ಅಂತ ಮೇಲೆ ಕರ್ಕೊಂಡೋದ್ರು. ಟ್ಯೂಷನ್ ಹೇಳ್ಕೊಡ್ತೀನಿ, ಹಿಂದಿ ಹೇಳ್ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಆ ಮಗುಗೆ ಸತತವಾಗಿ 11 ತಿಂಗಳ ಕಾಲ ಅವರಿಗೆ ಗೊತ್ತೇ ಇಲ್ಲ ಏನು ಮಾಡ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಎಲ್ಲ ಅವ್ರವ್ರ ಲ್ಯಾಪ್ಟಾಪಲ್ಲಿ ವರ್ಕಲ್ಲಿ ಬ್ಯುಸಿ ಇದ್ದರೆ ಒಂದು ಇದರಲ್ಲಿ ಆ ಮಗು ಗುರುವಿನ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳಿ ಕಳಿಸ್ಕೊಟ್ಟಾಗ ಆ ಮಗು ಆ ಯಾವುದೋ ಒಂದು ಸೀನ್ ನೋಡುವಾಗ ಮಮ್ಮಿ ಪಪ್ಪ ಹಿ ಈಸ್ ಡೂಯಿಂಗ್ ಲೈಕ್ ದಿಸ್, ಹಿ ಈಸ್ ಡೂಯಿಂಗ್ ಲೈಕ್ ದಿಸ್, ಹಿ ಈಸ್ ಟಚಿಂಗ್ ಮೀ ಅಂತ ಆ ಮಗು ಹೇಳ್ಕೊಂಡಾಗ ಆ ತಾಯಿಗೆ ಆದಂತಹ ಆಘಾತ ಇದೆಯಲ್ಲ, ಅದು ನಿಜವಾಗ್ಲೂ ಯಾವ ಥರ ಅಂತಂದರೆ ಯಾವಾಗಿಂದ ಏನು ಎತ್ತಂತ ಅವಾಗ ವಿಚಾರಿಸಿದಾಗ ಅವ್ರ ಬಾಡಿ ಎಲ್ಲ ಪೂರ್ತಿ ಚೆಕ್ ಮಾಡಿದಾಗ, ಸ್ನಾನ ಮಾಡಿಸಿ ಎಲ್ಲ ಮಾಡಿದಾಗ ಆ ನೋವು, ಆ ಕಂದಮ್ಮ ಎಷ್ಟು ನೋವು ಪಟ್ಟಿದೆ ಅಂತ ಗೊತ್ತಾಗುತ್ತಲ್ಲ. ಅದು ತಾಯಂದಿರು ಮನೆಯಲ್ಲಿರುವಂತಹ ಎಲ್ಲರೂ ಅಬ್ಸರ್ವ್ ಮಾಡಬೇಕು, ಯಾವ ಗಂಡು ಮಕ್ಕಳು ಯಾವ ಥರದ್ರಲ್ಲಿ ಇದ್ದಾರೆ, ಯಾರು ಕಿರಾತಕರು ಅಂದರೆ ಎಲ್ಲರೂ ಅಂತ ನಾವು ಹೇಳಲ್ಲ. ಸಪೋಸ್ ಒಂದು ಸ್ವಲ್ಪ ಅಬ್ಸರ್ವೇಷನ್ನು ಮನೆಗಳಲ್ಲಿ ಇರಬೇಕು, ಮತ್ತು ಶಾಲೆಗಳಲ್ಲೂ ಕೂಡ ಇದಿರಬೇಕು ಅಂತ ಹೇಳಕ್ಕೆ ಇಷ್ಟ. ಓಕೆ, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಶಶಿಧರ್ ಕೋಸಂಬೆ ಅವರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಈಗ ಪ್ರಮುಖವಾಗಿ ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಈ ಏನು ಪೋಕ್ಸೋ ಪ್ರಕರಣ ಅಂತಂದ್ರೆ ಏನು, ಯಾಕೆ ಪೆಂಡಿಂಗ್ ಇರುತ್ತೆ, ಯಾವ ಏಜಲ್ಲಿ ಈ ಪ್ರಕರಣ ದಾಖಲಾಗತ್ತೆ ಅಂತ ಹೇಳಿ. ಸರ್, ನನ್ನ ಮೊದಲ ಪ್ರಶ್ನೆ ಇದೆ, ಈ ಪೋಕ್ಸೋ ಅನ್ನುವಂಥ ಪ್ರಕರಣ ಇದೆಯಲ್ಲ, ಎಂಥ ಏಜ್ಗೆ ಅನ್ವಯ ಆಗತ್ತೆ, ಎಂಥವರಿಗೆ ಇದು ಅನ್ವಯ ಆಗತ್ತೆ ಅಂತೇಳಿ? 0 ದಿಂದ 18 ವರ್ಷದ ಒಳಗಿನ ಮಗು ಅಂದ್ರೆ ಬಾಲನ್ಯಾಯ ಕಾಯ್ದೆ 2015 ಪ್ರಕಾರ ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಯಾವುದೇ ಮಗು ಇದ್ರೂ ಸಹಿತ 18 ವರ್ಷದ ಕೆಳಗಿರ್ತಕ್ಕಂತ ಪ್ರತಿಯೊಂದು ಮಗುವಿಗೆ ಮಗು ಅಂತ ಬಾಲನ್ಯಾಯ ಕಾಯ್ದೆಯಲ್ಲಿ ಕನ್ಸಿಡರ್ ಮಾಡ್ಲಾಗ್ತಾ ಇದೆ. ಹೀಗಾಗಿ 18 ವರ್ಷದ ಕೆಳಗಿನ ಯಾವುದೇ ಮಗುವಿಗೆ ಈ ತರದ ಒಂದು ದೈಹಿಕವಾಗಿ ಮಾನಸಿಕವಾಗಿ ಶೋಷಣೆ, ಹಿಂಸೆ, ದೌರ್ಜನ್ಯ, ಹಲ್ಲೆ ಆದಲ್ಲಿ ಅದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಲಿಕ್ಕೆ ಅದರಲ್ಲಿ ಅವಕಾಶ ಮಾಡಲಾಗಿದೆ. ಅಂದ್ರೆ ಸರ್, ಇದರಲ್ಲಿ ಪ್ರಮುಖವಾಗಿ ಒಂದು ಅಂದ್ರೆ ಆ ವ್ಯಕ್ತಿ ಹೇಳ್ದಂಗೆ ಕೇಳ್ದ ಅಂದ್ರೆ ಅದು ಪೋಕ್ಸೋ ಕೇಸ್ ಏನ್ ದಾಖಲಾಗಲ್ಲ. ಬಟ್ ಆ ವ್ಯಕ್ತಿ ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ಪೋಕ್ಸೋ ಕೇಸ್ ಆಗೋದು. ಅಂದ್ರೆ ಇದನ್ನ ಒಂಥರ ಬೇರೆ ರೀತಿಯಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಫೇಕ್ ಕೇಸ್ಗಳನ್ನ ಆಗ್ಲೇ ನೋಡಿದೀವಿ ನಾವು. ಸುಮ್ಮನೆ ಕೇಸ್ ಹಾಕೋದು ಅದರಲ್ಲಿ ಏನೂ ಇರೋದಿಲ್ಲ. ಫಾಲ್ಸ್ ಕೇಸ್ ಸಂಖ್ಯೆ ಬಹಳ ಕಡಿಮೆ ಇದೆ, ಆದ್ರೆ ಬಹಳಷ್ಟು ಈ ಒಂದು 10,000ಕ್ಕೂ ಹೆಚ್ಚು ಸಂಖ್ಯೆಯನ್ನ 3 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕಿಂತಲೂ ಹೆಚ್ಚಿನ ಘಟನೆಗಳು ನಡೆದು ಹೋಗಿದೆ. ಎಷ್ಟೋ ಪ್ರಕರಣಗಳು ಹೊರಗೆ ಬೆಳಕಿಗೆ ಬರಲ್ಲ. ಅವ್ರವ್ರ ಮಧ್ಯದಲ್ಲೇ ಯಾವುದೋ ಒಂದು ಕಾರಣಕ್ಕಾಗಿ ಯಾರ ಹತ್ರ ಧೈರ್ಯ ಇರಲ್ಲ, ಯಾರ ಹತ್ರ ಕಾನೂನುಗಳು ಗೊತ್ತಿರಲ್ಲ, ಯಾರ ಹತ್ರ ಏನ್ ಮಾಡ್ಬೇಕು ಅನ್ನೋದು ತೋಚಲ್ಲ, ಅಥವಾ ಕೆಲವೊಬ್ರು ಅವ್ರ ಗೌರವಕ್ಕಾಗಿ ಅವ್ರ ಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಕೆಲವೊಬ್ರು ಬೆಳಕಿಗೆ ತರಲ್ಲ, ಕೆಲವೊಬ್ರು ಸ್ಟೇಷನ್ಗೆ ಹೋಗಲ್ಲ, ಕೆಲವೊಬ್ರು ದೂರ ದಾಖಲಿಸಲ್ಲ. ಈ ತರದ ಎಷ್ಟೋ ಪ್ರಕರಣಗಳು ಮುಚ್ಚೋಗಿವೆ. ಈ ಬೆಳಕಿಗೆ ಬಂದಂತ ಪ್ರಕರಣಗಳ ಸಂಖ್ಯೆ ಮಾತ್ರ ಇದು ಇದೆ. ಅಂದ್ರೆ ಎಷ್ಟೋ ಕಡೆ ಅವರವರ ಪರಿಚಿತರಿಂದಲೇ, ಅವರ ನೆರೆಹೊರೆಯವರಿಂದಲೇ, ಅಥವಾ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಈ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ನಾವು ನೋಡಿದ್ರೆ ಕಳೆದ ಒಂದು 12 ವರ್ಷಗಳಲ್ಲಿ, ಅಂದ್ರೆ 13 ವರ್ಷಗಳಲ್ಲಿ, 2012ರಲ್ಲಿ ಕಾಯ್ದೆ ಜಾರಿಗೆ ಬಂತು. ಅಲ್ಲಿನಿಂದ ಇಲ್ಲಿವರೆಗೆ ಅಂದಾಜು ನಮ್ಮ ಶಾಲಾ ಪರಿಸರದಲ್ಲಿ ಪ್ರಾಂಶುಪಾಲರು ಇರ್ಬೋದು, ಶಿಕ್ಷಕರು ಇರ್ಬೋದು, ಅಟೆಂಡರ್ಸ್ ಇರ್ಬೋದು, ವಾಹನ ಚಾಲಕರು ಇರ್ಬೋದು, ಸ್ವಚ್ಛತೆಗಾರರು ಇರ್ಬೋದು, ಅಡಿಗೆ ಬಡಿಸೋರು ಇರ್ಬೋದು, ಅಡಿಗೆ ಮಾಡೋರು ಇರ್ಬೋದು, ಇಂಥವ್ರೆಲ್ಲ ಹಿಡಿದ್ರೆ 3,000ಕ್ಕೂ ಹೆಚ್ಚು ಪ್ರಕರಣಗಳು ಶಾಲಾ ಪರಿಸರದಲ್ಲಿಯೇ ಮಕ್ಕಳ ಮೇಲಾದಂತ ದೌರ್ಜನ್ಯ, ಹಲ್ಲೆ ಪ್ರಕರಣಗಳು ದಾಖಲಾದಂತ ನಾವು ನೋಡ್ಬೋದು. ಹೀಗಾಗಿ ಆ ಒಂದು ಎಷ್ಟೋ ಮಕ್ಕಳು ಹೇಳ್ಕೊಳಲ್ಲ, ಅವ್ರಿಗೆ ಒಂಥರ ಮುಜುಗರ, ಭಯ, ಮನೆಯಲ್ಲಿ ಹೇಳ್ಬಿಟ್ರೆ ಏನಾಗುತ್ತೆ ಅಂತಕ್ಕಂಥ ಒಂದು ಸಂಕೋಚಿತ ಮನೋಭಾವನೆ, ಯಾವುದೋ ಕಾರಣಕ್ಕೆ ಮಗು ಒಂದು ಇದರಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಸಿಲ್ಕೊಂಡಾಗ ಅದು ಎಷ್ಟೋ ಮಕ್ಕಳು ಹೇಳ್ಕೊಳಲ್ಲ. ಅಂತ ಪ್ರಕರಣಗಳು ಬಹಳಷ್ಟು ದಿನ ಬೆಳಗಾದ್ರೆ ನಡೀತಾ ಇದ್ದಾವೆ. ಹೀಗಾಗಿ ಮತ್ತಷ್ಟು ಇದು ಕಾಯ್ದೆ ಬಹಳಷ್ಟು ಕಠಿಣವಾಗಿದೆ. ಕಠಿಣವಾದಂತ ಕಾಯ್ದೆ ಪರಿಪೂರ್ಣವಾಗಿ ಜಾರಿಯಲ್ಲಾಗಬೇಕು. ಅಂದ್ರೆ ಆ ಕಾಯ್ದೆಯ ಒಂದು ಸದುದ್ದೇಶ, ಅದರ ಆಶಯದ ಪ್ರಕಾರ ಎಲ್ಲಾ ಕಡೆ ಶಿಕ್ಷೆ ಒಳಪಡಿಸ್ತಕ್ಕಂಥದ್ದು, ಶಿಕ್ಷೆ ಪ್ರಮಾಣ ಹೆಚ್ಚಾಗಬೇಕಾದಂಥದ್ದು ಅನಿವಾರ್ಯತೆ ಇದೆ.
ಶಿಕ್ಷೆ ಪ್ರಮಾಣ ಹೆಚ್ಚಾದಲ್ಲಿ ಮಾತ್ರ ಆ ಒಂದು ಕಾಯ್ದೆ ಜಾರಿಗೆ ತಂದಿದ್ದಕ್ಕೂ ಮತ್ತೆ ಮಕ್ಕಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಸುಮಾ ಮೇಡಮ್ ಅವರ ಈಗ ಪದೇ ಪದೇ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕಂದಮ್ಮಗಳ ಮೇಲೆ ಈ ರೀತಿಯಾಗಿ ಕ್ರೌರ್ಯ ಆದಾಗ ಇಂಥ ಕಾಮುಕರಿಗೆ ಏನು ಹೇಳಬೇಕು, ಇದೆಲ್ಲ ನಡೆಯೋದಕ್ಕೆ ಏನು ಕಾರಣ? ಅಂದರೆ ಪ್ರಕರಣಗಳ ಸಂಖ್ಯೆ ಕಾನೂನು ಇದೆ ಅಂತ ಗೊತ್ತಿದ್ರೂ ಕೂಡ ಹಿಂಗಾಗತ್ತೆ ಅಂತ ಹೇಳಿದ್ರೆ ಇಂಥ ನೀಚರಿಗೆ ಕಾನೂನು ಬಗ್ಗೆ ಅರಿವು ಇಲ್ಲದೆ ಇರೋದಾ ಹೇಗೆ ಅಂತ? ಎಲ್ಲ ಅರಿವಿದ್ದೇ ಮಾಡ್ತಾರೆ, ಅವ್ರ ಮೈ ಮೇಲೆ ಪ್ರಜ್ಞೆ ಇದ್ದು ಮಾಡ್ತಾರೆ. ಯಾಕಂದರೆ ಕಾನೂನನ್ನ ಅವ್ರ ಕೈಗೆ ತಗೋಬೋದು ಅಂತ. ಯಾಕಂದರೆ ಎಲ್ಲೋದ್ರೂ ಈ ಇನ್ಫ್ಲೂಯೆನ್ಸ್ ಅನ್ನೋ ಪದ ಇದೆ ಅಲ್ಲ, ಇನ್ಫ್ಲೂಯೆನ್ಸ್ ಕರಪ್ಷನ್ ದೇ ಗೋ ಹ್ಯಾಂಡ್ ಟು ಹ್ಯಾಂಡ್. ಸೊ ಅವ್ರಿಗೆ ಗೊತ್ತು ಮಾಡಾದಮೇಲೆ ಅದಿನ್ನು ಎಷ್ಟೋ ವರ್ಷಗಳು ಬೇಕು, ಎಷ್ಟೋ ತಿಂಗಳುಗಳು ಬೇಕು, ಪ್ರೂವ್ ಮಾಡಿದ್ರೆ ತಾನೇ. ಫಸ್ಟ್ ಆಫ್ ಆಲ್ ಕೇಸ್ ರಿಜಿಸ್ಟರ್ ಮಾಡಲಿ, ಆಮೇಲೆ ನೋಡ್ಕೊಳ್ಳೋಣ. ಆ ಮೂಮೆಂಟಲ್ಲಿ ಅವ್ರಿಗೇನು ಬೇಕೋ ಆ ಕೆಲಸ ಮುಗ್ದೋಗತ್ತೆ. ಇದು ಒಂಥರ ಏನು ಹೇಳೋದು, ಮೃಗಗಳಿಗಿಂತ ಹೀನವಾಗಿರುವಂಥ ಗುಂಪಿಗೆ ಸೇರಿದವ್ರು ಇವರು. ಇವಾಗ ಮೊನ್ನೆ ನೀವು ತೋರಿಸ್ತಾ ಇದ್ದೀರಾ ಹುಬ್ಳಿದು, ಅದು ನನ್ನ ಕ್ಲೋಸ್ ಫ್ರೆಂಡ್ ಅವರ ಮೇಡ್ ಮಗಳಿಗೆ ಆಗಿರೋದು. ಆ ಅಮ್ಮ ಪಾಪ ದಿನಕೂಲಿ ಕೆಲಸ ಮಾಡೋ ಅಂಥ ಹೆಂಗಸು ಅವ್ರ ಮಗುಗಾಗಿರೋ. ಅವ್ರಿಗೆ ಇವಾಗ ಅವ್ರ ಕಂಡೀಷನ್ ಏನು ಅಂತ ಗೊತ್ತಾಗ್ತಾ ಇದೆಯಾ ಆ ಪೇರೆಂಟ್ಸ್ದು? ಅವನೇನು ಇವಾಗ ಎನ್ಕೌಂಟ್ರ್ ಮಾಡಿ ಸತ್ತೋದ್ರೂ ಆಯಿತು, ಬಟ್ ಆ ಸತ್ತೋಗಿರೋ ಪರ್ಸನ್ ಜಾಗದಲ್ಲಿ ಇನ್ನೂ 1000 ಜನ ಉಟ್ಕೊಂಬಂದಿರ್ತಾರೆ ಆಲ್ರೆಡಿ. ಸೊ ಇದು ಅಸಹ್ಯ ಅನಿಸುತ್ತೆ, ಇದು ಹೇಳೋಕ್ಕೆ ಅಸಹ್ಯ ಅನಿಸುತ್ತೆ. ಯಾಕೆ ಆ ಯಪ್ಪ ಯಾರು ಮಾಡ್ತಾರೋ, ಯಾವುದೇ ಪರ್ಸನ್ ಮಾಡ್ತಾರೋ, ಅಕ್ಕ ಇಲ್ಲ, ತಂಗಿ ಇಲ್ಲ, ಹೆಂಡತಿ ಇಲ್ಲ, ಯಾರೂ ಇಲ್ಲ ನಮಗೆ ಅಂತ ಹೇಳ್ಕೊಬೋದು. ಆದರೆ ಒಂದು ತಾಯಿಯಿಂದನೂ ಹುಟ್ಟಿರೋದು ಹೆಣ್ಣು ಏನು ಅಂತ ಗೌರವ ಕೊಡಲೇಬೇಕು ಆ ಮನುಷ್ಯ. ಅಷ್ಟೂ ಆ ಒಂದು 5 ನಿಮಿಷ ಆ ಯಪ್ಪನಿಗೆ ಸುಖನ್ಗೋಸ್ಕರನೋ ಅಥವಾ ಆ ಸೈಕೋಪಾತ ಪ್ರಾಬ್ಲಮ್ ಮೆಂಟಲ್ ಡಿಸಾರ್ಡರ್ ಅಂತ ಪ್ರೂವ್ ಮಾಡಿಬಿಡ್ತಾರೆ. ಈಗ ಅದೆಲ್ಲ ಮಾಡಿದಾಗ ನಿಜವಾಗ್ಲೂ ಅವ್ರಿಗೆ ಮೆಂಟಲ್ ಡಿಸಾರ್ಡರ್ ಇಲ್ಲ. ಅವ್ರಿಗೆ ಮೆಂಟಲ್ ಡಿಸಾರ್ಡರ್ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಹೋದವ್ರು ನಿಜವಾಗ್ಲೂ ಮೆಂಟಲ್ ಡಿಸಾರ್ಡರ್ ಪರ್ಸನ್ಸ್. ಯಾರನ್ನ ಏನಕ್ಕೆ ಕಾಪಾಡಬೇಕು ಅಂಥವ್ರು? ಏನಕ್ಕೆ ನೀವು ಫಸ್ಟೇ ಹೇಳಿದ್ರಿ, ಭೂಮಿ ಮೇಲೆ ಏನಕ್ಕೆ ಇರಬೇಕಂತವ್ರು, ಅವರಿಂದ ಏನು ಉಪಯೋಗ ಇದೆ? ಬೇಕಾ ಅವ್ರನ್ನೆಲ್ಲ ಮೊನ್ನೆ ಮಾಡಿದ್ದು ಅವ್ರು ಪೊಲೀಸವ್ರಿಗೆ ನಿಜವಾಗ್ಲೂ ಸಲ್ಯೂಟ್ ಹೊಡಿಬೇಕು. ಅಂಥವ್ರು ಪ್ರತಿಯೊಂದು ಪೇರೆಂಟ್ಸ್, ಅಲ್ಲಿ ಪೊಲೀಸವರೇ ಮಾಡಬೇಕು ಅಂತಿಲ್ಲ, ಪೇರೆಂಟ್ಸ್ ಆಗಲಿ ನೇಬರ್ಸ್ ಆಗಲಿ, ದಾರಿಯಲ್ಲಿ ಯಾರೋದ್ರೂ ಈ ಥರ ನಡೆದಿದೆ ಅಂತ ವ್ಯಕ್ತಿ ಮಾಡಿದ್ದಾನೆ ಅಂದರೆ ಎವ್ರಿಬಡಿ ಶುಡ್ ಬಿಕಮ್ ಪೊಲೀಸ್. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಇತ್ತು ಅಲ್ಲಿ ಸ್ಟೇಷನ್ ಮುಂಭಾಗದಲ್ಲಿ, ಕೊಡಿ ಅಂತ ಹೇಳಿ. ಹೌದು, ಪೊಲೀಸರು ಮಾಡಲಿಲ್ಲ ಅಂದ್ರೆ ಬಹುಶಃ ಜನನೇ ಮಾಡ್ತಾರೆ. ಅದು ಮಾಡಬೇಕು, ಅದು ಆ್ಯಕ್ಚುಲಿ ಅದೇ ಮಾಡಬೇಕು. ಪೊಲೀಸರ್ವರೆಗೂ ಹೋಗಬಾರ್ದು. ಎವ್ರಿಬಡಿ ಶುಡ್ ಬಿಕಮ್ ದ ಪೊಲೀಸ್ ಆಫ್ ದೆಮ್ಸೆಲ್ಸ್ ಟು ಪ್ರೊಟೆಕ್ಟ್ ದೇರ್ ಚಿಲ್ಡ್ರನ್. ಸೊ ಇವಾಗ ಆದಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ, ನೋವು ಪಡೋದಕ್ಕಿಂತ ಇಂಥದ್ದು ಒಂದು 10 ಜನಕ್ಕೆ ಮಾಡಿದರೆ ಆಮೇಲೆ ಒಂದು ಹೆಣ್ಣು ಬಗ್ಗೆ ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ. ಭಯ ಪಡ್ತಾರೆ ಜನ. ಏನು ಅವ್ರಿಗೆ ಏನಂತಾರೆ, ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರಲ್ಲ ಅವ್ರು ಬೆಟರ್ ಇವ್ರಿಗಿಂತ ಹೇಳಬೇಕು ಅಂದರೆ. ಮೇಡಮ್ ಹೇಗಾಗ ಗಂಡಸು ಅಂತ ಒಂದು ದರ್ಪ ಅಲ್ಲ ಹೇಳೋದು. ಆಮೇಲೆ ಈ ಪೋಕ್ಸೋ ಕೇಸಸ್ ಇದು ಬೇರೆ ಫಾಲ್ಸ್ ಕೇಸಸ್ ಆಗ್ತಾರಲ್ಲ, ಅದೂ ತಪ್ಪು. ಆ ಥರ ಮಾಡೋ ಹೆಣ್ಮಕ್ಳಿಗೂ ಅವ್ರ ಪೇರೆಂಟ್ಸ್ಗೂ ಶಿಕ್ಷೆ ಆಗಬೇಕು. ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದಂಗೆ ಕೇಸಸ್ ರಿಪೋರ್ಟ್ ಆಗಿ ಸಾಲ್ವ್ ಆಗಿ ಫಾಲ್ಸ್ ಕೇಸಸ್ಸೇ ಜಾಸ್ತಿ ಆಗ್ತಾ ಇದೆ. ಸೊ ಇವಾಗ ಲಾನ ಈ ಒಂದು ಆ್ಯಕ್ಟ್ಸ್ ಏನೇನಿದೆಯೋ ಅದನ್ನೆಲ್ಲ ಮಿಸ್ಯೂಸು ಮಾಡ್ಕೊಳ್ತಾ ಇದ್ದಾರೆ. ಈ ಸೋಷಲೈಸಿಂಗ್ ಅನ್ನೋ ಪದ ಹೆಣ್ಣು ಮಕ್ಕಳು ಒಂದು ಲಿಮಿಟಲ್ಲಿ ಯೂಸ್ ಮಾಡ್ಕೋಬೇಕು. ಇಲ್ಲಿ ಹೆಂಗಾಗಿದೆ ಅಂದರೆ ಇವಾಗ ಇನ್ನೋಸೆಂಟ್ ಆಗಿರೋ ಗಂಡು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಈ ಥರ ಸೈಕೋಪಾತ್ ಅಂತ ಇರೋವಂಥ ಗಂಡು ಮಕ್ಕಳಿಂದ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಾಪಾಡೋದು. ಯಾಕಂದರೆ ಅವ್ರು ದೊಡ್ಡ ಮಕ್ಕಳಿಗೆ ಏನಾದರೂ ಅವರು ಮಂಗಳಾರತಿ ಮಾಡಿ ಕಳಿಸ್ತಾರೆ. ಅದಕ್ಕೆ ಅವ್ರ ಟಾರ್ಗೆಟ್ ಎಲ್ಲ 10 ವರ್ಷದೊಳಗಡೆ ಇರೋ ಮಕ್ಕಳ ಮೇಲೆ. ಯಾಕಂದರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇರಲ್ಲ, ಮೆಂಟಲಿ ಸ್ಟ್ರಾಂಗ್ ಇರಲ್ಲ. ಸೊ ಅಂಥವ್ರಿಗೆ ಮಾತ್ರ ಈ ದುಬೈಯಲ್ಲೆಲ್ಲ ಆಗತ್ತಲ್ಲ ಆ ಥರ ಪನಿಷ್ ಮಾಡಬೇಕು. ಖಂಡಿತವಾಗಿ ಮೇಡಮ್ ಹೇಳೋದು ನಾನು ಕೂಡ ಒಪ್ಕೋತೀನಿ. ಯಾಕಂತಂದ್ರೆ ಅಲ್ಲಿ ಶೂಟ್ ಅಟ್ ಸೈಟ್ ಏನಿರ್ತಾರೋ ಅಲ್ಲೇ ನೋ ಮರ್ಸಿ ಅಲ್ಲಿನೇ ಮುಗಿಸಿಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಕಾನೂನು ಗಟ್ಟಿಯಾಗಬೇಕು. ಮತ್ತು ಯಾರೇ ಆ ಮಕ್ಳ ಮೇಲೆ ಕ್ರೌರ್ಯ ನಡೆಸಿದ್ದಾರೆ, ಅತ್ಯಾಚಾರ ಇರ್ಬೋದು, ಏನೇ ಮಾಡಿದ್ರು ಕೂಡ ಎಲ್ಲರಿಗೂ ರೈಟ್ಸ್ ಕೊಡಬೇಕು. ಆ ಟೈಮ್ನಲ್ಲಿ ಕರೆಕ್ಟ್ ಆಗಿದೆ ನಾವೇ ತಗೋಬೇಕು ಇವಾಗ ನಾವೇ ತಗೋಬೇಕು. ಅಂದ್ರೆ ರಾಜನ ಆಳ್ವಿಕೆ ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲ, ರಾಜರ ಆಳ್ವಿಕೆ ಅಂತ ಕಿಂಗ್ಸ್ ಆಫ್ ಅವರ್ ಸೆಲ್ಸ್ ಅಷ್ಟೇ. ಸೊ ಮಕ್ಕಳ ಮೇಲೆ ಆ ಥರ ದೌರ್ಜನ್ಯ ನಡೆದಾಗ ಒಂದು ಏನಾಗಬೇಕು, ಇಡೀ TV ಚಾನಲ್ನಲ್ಲಿ ಪ್ರಸಾರ ಆಗಬೇಕು, ಇಂಥವ್ರಿಗೆ ಇಂಥದ್ದು ಶಿಕ್ಷೆ ಆಗಿದೆ, ಈ ಥರ ಮಾಡಿದ್ದಾರೆ ಅಂತ. ಅದು ಪೊಲೀಸ್ ಅವ್ರು ಮಾಡಿದ್ರು. ನಿಜವಾಗ್ಲೂ ಮೇಡಮ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಿಜವಾಗ್ಲೂ ನಿಜ. ಅಂದ್ರೆ ಅದೇ ಒಂದು ಚಿಕ್ಕ 5 ವರ್ಷದ ಬಾಲಕಿಯ ಮೇಲೆ ರೇಪ್ ಅಂಡ್ ಮರ್ಡರ್ ಆರೋಪಿ ಅನ್ಕೊಂಡ್ರೆ ಇದು ಹೇಗಿರುತ್ತೆ? ಅಲ್ಲೇ ತಕ್ಷಣ ಆತ ಹಂಗೆ ಮಾಡ್ದ ಅಲ್ಲೇ ಅನುಭವಿಸ್ತಾರೆ ಅಷ್ಟೇ.
ಆಮೇಲೆ ನೀವು ಅದನ್ನ ಅರೆಸ್ಟ್ ಮಾಡಿ ಯಾವ್ದೋ ಅದೇನೇನೋ ಅವ್ರಿಗೆ ಅದು ಆಗತ್ತೋ ಇಲ್ವೋ ಇದು ಇವಾಗ ಪೆಂಡಿಂಗು. ಶುರು ಆಗಿದೆ. ಮುಂದಿನ ದಿನಗಳಲ್ಲಿ ಯಾರೇ ಆದ್ರೂ ಹೆಣ್ಮಕ್ಳಿಗಾಗ್ಲಿ ಸಣ್ಣ ಮಕ್ಳ ಮೇಲೆ ಕೈ ಮಾಡಿದ್ರೆ ನಿಜವಾಗ್ಲೂ ಅಂತವ್ರಿಗೆ ಕೈ ಕತ್ತರಿಸಾಕ್ಬೇಕು, ಇಲ್ಲ ಅವ್ರ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಇನ್ನೂ ಅತಿ ಕ್ರೂರವಾಗಿ ಅವ್ರನ್ನ ಇಂಪಾರ್ಟೆಂಟ್ ಮಾಡ್ಬೇಕು. ಇವಾಗ ನೋಡಿ ನಿರ್ಭಯ ಕೇಸ್ ಆಗಲಿ, ಇವಾಗ ಕೋಲ್ಕತ್ತಾ ಕೇಸ್ ಇದೆಲ್ಲ ಆಗಲಿ, ಇನ್ನೂ ಪೆಂಡಿಂಗು ಹೋಗ್ತಾನೆ ಹೋಗ್ತಾ ಅದ್ರ ಬದಲು ಈ ಥರ ಮಾಡಿದಾಗ ಅವರು ಯಾವ ಕೇಸ್ಗಳು ಪೆಂಡಿಂಗಲ್ಲಿ ಯಾವುದೂ ಇರಲ್ಲ, ಇಮಿಡಿಯೇಟ್ ಕೇಸ್ ಆಯಿತು ಅವತ್ತೇ ಸಾಲ್ವ್ ಆಯಿತು ಅಷ್ಟೇ. ಅದೇ ಪೆಂಡಿಂಗ್ ಯಾಕೆ ಇಟ್ಕೋತಾ ಇದ್ದಾರೆ ಕೇಸ್ಗಳನ್ನ? ಈಗ 2022 ಅಲ್ಲಿ ಇರೋ ಕೇಸಸ್ ಎಷ್ಟೊಂದು ಪೆಂಡಿಂಗ್ಸ್ ಇದೆ. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು? ಹೇಗ್ ಸಿಗ್ತಾ ಇದೆ ಅವ್ರಿಗೆ ನ್ಯಾಯ ಅನ್ನೋದಕ್ಕಿಂತ manipulating the cases. ಇದೆಯಲ್ಲ ಅದು ಡಿಲೇ ಆಗ್ತಾ ಇರೋದು. ಪ್ರೋಸೆಸ್ ಏನಕ್ಕೆ ಡಿಲೇ ಆಗುತ್ತೆ ಸರ್? ಬಿಕಾಸ್ ಡಿಪಾರ್ಟ್ಮೆಂಟ್ ಅವ್ರದೇ ಆದಂತ ಒಂದು ಪ್ರೊಸೀಜರ್ಸ್ ನಲ್ಲಿ ಫಾಲೋ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಟು ಇದಕ್ಕೆ ಸ್ಪೆಷಲ್ ಪ್ರೊಸೀಜರ್ಸ್ ತಗೊಂಡ್ ಬರ್ಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಅಧಿಕಾರಿಗಳಿಗೆ ಅವ್ರಿಗೆ ಮನವಿ ಮಾಡ್ಕೋತಾ ಇದೀವಿ ನಾವು. ಯಾಕಂದ್ರೆ ಹೆಣ್ಮಕ್ಳ ರಕ್ಷಣೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ಕ್ರೌರ್ಯ ನಿಲ್ಬೇಕಾಗಿದೆ. ಯಾರೇ ಒಂದು ಸಣ್ಣ ಮಕ್ಕಳು ಹೆಣ್ಮಕ್ಳು ಒಂದು 15 ಇಯರ್ಸ್ ಅವ್ರಿಗಿನ್ನೂ ಬುದ್ಧಿ ಅಷ್ಟು ಬೆಳೆದಿರಲ್ಲ, ಅಂಥದ್ರಲ್ಲಿ ಅವರು ಚೈಲ್ಡಿಶ್ ಆಗಿ ಆಡ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಬೇರೆ ಯಾರೇ ಇರ್ಬೋದು ಅವ್ರ ಮೇಲೆ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ಸ್ಪೆಷಲ್ ಫೋರ್ಸ್ ಆ್ಯಕ್ಟ್ ಒಂದು ತೊಗೊಂಡು ಬರಬೇಕು. ಯಾರು ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡಬಾರ್ದು ಅನ್ನೋ ಆ ಥರ ಸ್ಟ್ರಿಕ್ಟ್ ರೂಲ್ಸ್ ತೊಗೊಂಡು ಬಂದರೆ ಮಾತ್ರ ಇದು ಸಾಲ್ವೇಷನ್ ಆಗಕ್ಕೆ ಸಾಧ್ಯ ಆಗುತ್ತೆ. ಶಶಿಧರ್ ಸರ್, ಈಗ ಈ ಪೋಕ್ಸೋ ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. 10 years ಪೋಕ್ಸೋ ಪ್ರಕರಣ ದಾಖಲಾದ ಕೂಡಲೇನೆ ಅದು ಪ್ರಕ್ರಿಯೆ 1 ವರ್ಷದೊಳಗೆ ಮುಗಿಬೇಕು ಅಂತಿದೆ. ಆಮೇಲೆ ವಿಶೇಷ ನ್ಯಾಯಾಲಯಗಳು ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಪೆಷಲ್ ಕೋರ್ಟ್, ಚಿಲ್ಡ್ರನ್ಸ್ ಕೋರ್ಟ್ ಅಂತ ಕರೀತಾರೆ. ಅದಕ್ಕಾಗಿ ಒಬ್ಬರು SPP ಸರ್ಕಾರಿ ವಕೀಲರು ಒಬ್ಬರು ನಿಯೋಜನೆ ಮಾಡಿದ್ದಾರೆ. ಮತ್ತೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ HJP ಯೂನಿಟ್ ಅಂತಿದೆ. HJP ಯೂನಿಟ್ ಅಂಡ್ ಪೊಲೀಸ್ ಸ್ಟೇಷನ್ ಅವ್ರಿಬ್ರು ಸಹಿತ ಕಾಲಮಿತಿಯೊಳಗಡೆ ಪ್ರಕರಣ ದಾಖಲಾದ ಕೂಡ್ಲೇನೆ 164 ಆಗ್ಬೇಕು. ಮಾನ್ಯ ನ್ಯಾಯಾಧೀಶರ ಮುಂದೆ 164 ಆಗ್ಬೇಕು. ಅದರ ನಂತರ ಆದಷ್ಟು ತ್ವರಿತಗತಿಯಲ್ಲಿ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಸದುದ್ದೇಶದಿಂದಲೇ 2012ರಲ್ಲಿ ಪೋಕ್ಸೋ ಕಾಯ್ದೆ ಜಾರಿಯಾದ ನಂತರ ಪ್ರತಿಯೊಂದು ಇಡೀ ದೇಶ ತುಂಬಾ ಈ ಕಾನೂನು ಇಡೀ ದೇಶದಲ್ಲಿ ಈ ಜಮ್ಮು ಕಾಶ್ಮೀರ ನೋಡ್ಕೊಂಡು ಎಲ್ಲಾ ಕಡೆ ಅದು ಕಾನೂನು ಅನ್ವಯ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ವಿಶೇಷ ನ್ಯಾಯಾಲಯಗಳ ವ್ಯವಸ್ಥೆ ಇದೆ, ಮತ್ತೆ HJP ವ್ಯವಸ್ಥೆ ಇದೆ. ಆದ್ರೆ ಯಾವ ಕಾರಣಕ್ಕಾಗಿ ಕೆಲವೊಂದು ಕಡೆ ಕೆಲವೊಂದು ಪ್ರಕರಣಗಳಲ್ಲಿ ವಿಳಂಬ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳ ಒಂದು ಬೇಸರ ಆಗ್ತಾ ಇದೆ. ಕಳೆದ ವಾರ ನಮ್ಮ ಆಯೋಗದಲ್ಲಿ ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಮಾಡಿದ್ದೀವಿ ಈ ದಿಶೆಯಲ್ಲಿ. ಆದಷ್ಟು ಪೆಂಡಿಂಗ್ ಇರ್ತಕ್ಕಂಥ ಪ್ರಕರಣಗಳು ಯಾವ ಕಾರಣಕ್ಕಾಗಿ ಈ ತರ ವಿಲೇವಾರಿ ಆಗ್ಲಿಕ್ಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ವರದಿ ಕೊಡ್ಬೇಕಂತ ಹೇಳಿ ನಾವು ವರದಿ ಕೂಡ ಈಗಾಗಲೇ ನಾವು ಪೊಲೀಸ್ ಇಲಾಖೆಯಿಂದ ಕೇಳಿದ್ವಿ. ಅದೇ ರೀತಿಯಾಗಿ ನಮ್ಮ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಮಕ್ಕಳ ವಿಷಯದಲ್ಲಿ ವಿಳಂಬ ಆಗ್ಬಾರ್ದು ಎಂಬುದು ನಮ್ಮ ಆಯೋಗ ಒಂದು ಮನವಿ ಇದೆ. ಹೀಗಾಗಿ ಆಯೋಗದಲ್ಲಿ ಬಹಳಷ್ಟು ಈ ಆಯೋಗನೇ ಸೆಕ್ಷನ್ 46-44 ಪ್ರಕಾರ ಮೇಲುಸ್ತುವಾರಿ ಮಾಡಬೇಕು. ಪೋಕ್ಸೋ ಕಾಯ್ದೆ ಅದರದ್ದು ಮೇಲುಸ್ತುವಾರಿ ಅನುಷ್ಠಾನದ ಬಗ್ಗೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಖಚಿತ ಪಡ್ಕೊಳ್ಳಿಕ್ಕೆ ಇದು ನಮ್ಮ SCPCR ಆಕ್ಟ್ 2005 ಪ್ರಕಾರ ಈ ಒಂದು ಆಯೋಗಕ್ಕೆ ಅಧಿಕಾರ ಕೊಡಲಾಗಿದೆ. ಅದು ಆ ಅಧಿಕಾರದ ಅನ್ವಯ ನಾವು ಜವಾಬ್ದಾರಿತವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಕೂಡ ಸಭೆ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಹೋಗಿ ಮಾನ್ಯ SP ಅವರು ಎಲ್ಲಾ ಜಿಲ್ಲೆಗಳಲ್ಲಿ ಸಭೆ ಮಾಡೋ ಮೂಲಕ ಪೋಕ್ಸೋ ಕಾಯ್ದೆ ಬಗ್ಗೆ ಎಲ್ಲರೂ ಕೂಡ ಸಂವೇದನಾಶೀಲತೆಯನ್ನು ನಡ್ಕೊಳ್ಬೇಕು. ಚಿಕ್ಕ ಮಕ್ಕಳ ಮೇಲೆ ಆಗ್ತಕ್ಕಂತ ಹಿಂಸೆ, ದೌರ್ಜನ್ಯ, ಈ ಒಂದು ಹಲ್ಲೆ ಪ್ರಕರಣಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಸಂಬಂಧಪಟ್ಟಂತ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ತಾವೆಲ್ಲರೂ ಪ್ರಯತ್ನಶೀಲರಾಗಬೇಕು ಅಂತಕ್ಕಂತ ಸದುದ್ದೇಶದೊಂದಿಗೆ ಆಯೋಗ ಎಲ್ಲಾ ಕಡೆ ಇಡೀ ರಾಜ್ಯ ತುಂಬಾ ಪ್ರವಾಸ ಮಾಡುವ ಮೂಲಕ ಎಲ್ಲಾ ಸದಸ್ಯರು ಅಧ್ಯಕ್ಷರು ಪ್ರವಾಸ ಮಾಡುವ ಮೂಲಕ ಕಡಿವಾಣ ಹಾಕ್ಲಿಕ್ಕೆ ಮಕ್ಕಳ ಮೇಲೆ ಆಗ್ತಕ್ಕಂತ ಈ ತರದ ಒಂದು ಹಲ್ಲೆ ದೌರ್ಜನ್ಯ ಪ್ರಕರಣಗಳು ಕಡಿವಾಣ ಹಾಕಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಆಯೋಗ ಕೂಡ ಎಲ್ಲಾ ಕಡೆಯಿಂದ ಎಲ್ಲಾ ರಾಜ್ಯದಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹಿತ ಇದಕ್ಕೆ ಕೈ ಜೋಡಿಸಬೇಕು. ಸಾರ್ವಜನಿಕರು ಕೆಲವೊಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕರು ಗೌರವಕ್ಕಾಗಿಯೋ ಅಥವಾ ಅವರ ಒಂದು ಬಡತನ ಹಿನ್ನೆಲೆಯಲ್ಲಿಯೋ ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗುವ ಮೂಲಕ ಕೆಲವೊಂದ್ ಕಡೆ ಈ ಒಂದು ಪ್ರಕರಣಗಳು ಬಿದ್ದೋಗ್ಬಿಡ್ತಾ ಇದಾವೆ. ಹೀಗಾಗಿ ಸಾರ್ವಜನಿಕರು ತಮಗಾದಂತ ತಮ್ಮ ಮಕ್ಕಳಿಗಾದಂತ ಒಂದು ನೋವು, ನಲಿವು, ಅನ್ಯಾಯ ಪ್ರತಿಭಟಿಸುವ ಮೂಲಕ ಮತ್ತೊಂದು ಮಗುವಿಗೆ ತರ ಆಗ್ಬಾರ್ದು ಎಂಬ ಒಂದು ಆಶಯದೊಂದಿಗೆ ಅವರೆಲ್ಲರೂ ಸಹಿತ ಈ ಒಂದು ಕಾಯ್ದೆಗೆ ತಕ್ಕಂತೆ ಸಂಬಂಧಪಟ್ಟಂತವ್ರಿಗೆ ಶಿಕ್ಷೆ ಆಗ್ಲಿಕ್ಕೆ ಪ್ರತಿಯೊಬ್ಬರು ಸಹಿತ ನಾವು ಕಂಕಣಬದ್ಧರಾಗಬೇಕಾಗುತ್ತೆ. ಇಲ್ಲಾಂದ್ರೆ ಇದೊಂದು ಕಠಿಣವಾದಂತ ಒಂದು ಕಾಯ್ದೆ ಜಾರಿ ಆದ್ರೂ ಕೂಡ ಪ್ರಯೋಜನ ಆಗದ ರೀತಿಯಲ್ಲಿ ಆಗ್ಬಿಡುತ್ತೆ. ಹೀಗಾಗಿ
ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ. ಇದು ಬರೀ ಸರ್ಕಾರಿ ವ್ಯವಸ್ಥೆ, ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಸಾರ್ವಜನಿಕರು ಸಹಿತ ಪ್ರತಿಯೊಂದು ಮಗು, ಈ ಭೂಮಿ ಮೇಲಿದ್ದಂತ ಮಗು ನನ್ನ ಮಗು ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಎಚ್ಚೆತ್ಕೊಂಡಾಗ ಮಾತ್ರ ಈ ಒಂದು ಕಾಯ್ದೆ ಬಹಳ ಸಮರ್ಪಕವಾಗಿ ಅನುಷ್ಠಾನ ಆಗ್ಲಿಕ್ಕೆ ಮತ್ತು ಮಕ್ಕಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು ಸರ್. ಎಸ್, ಅದು ಹಂಗೆ ಆಗಿದ್ದು, ಹುಬ್ಳಿಯಲ್ಲಿ ಆಗಿದ್ದು ಹಂಗೆ, ಯಾವ ಭೇದ ಭಾವ ಇಲ್ಲದೆ ಅಲ್ಲಿರುವಂಥ ನೋಡಬೇಕು ಸರ್. ಬೆಳಗ್ಗೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿಯಾಗಿ ಜನ ನುಗ್ಗಿದ್ರು ಅಂತೇಳಿ, ನಮ್ಮ ಕೈ ಕೊಡಬೇಕು ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಬೇಕು ಅಂತೇಳಿ ಎರಡರಲ್ಲಿ ಒಂದು ಆಯಿತು. ಬಟ್ ಈಗ ಪ್ರಮುಖವಾಗಿ ಈ ಇಷ್ಟು ಕೇಸ್ಗಳು 10,000ಕ್ಕಿಂತ ಹೆಚ್ಚು ಪೋಕ್ಸೋ ಕೇಸ್ ದಾಖಲಾಗಿದ್ರು ಕೂಡ 70% ಕೇಸ್ಗಳನ್ನ ಪೆಂಡಿಂಗ್ ಉಳಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಮೊನ್ನೆ ಹುಬ್ಬಳ್ಳಿಲಿ ಒಂದು ಎನ್ಕೌಂಟರ್ ಆಗುತ್ತೆ, ಅದು ಬೇಗನೆ ಕೇಸ್ ಮುಕ್ತಾಯ ಆಯಿತು. ಬಟ್ ಈಗ ಈ ಪೆಂಡಿಂಗ್ ಉಳಿಸ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಾನೂನಿನ ಒಂದು ಪ್ರಕ್ರಿಯೆದಲ್ಲಿ ಅಂದ್ರೆ ತ್ವರಿತಗತಿಯಲ್ಲಿ ಸಾಗ್ತಾ ಇರೋದಕ್ಕೆ ಅದು ಒಂದು ಡಿಲೇ ಆಗ್ತಿದೆ ಹೇಗೆ ಅಂತೇಳಿ, ಅಂದ್ರೆ ಬೇಗ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ವ ಹೇಗೆ ಅಂತ? ತ್ವರಿತಗತಿಯಲ್ಲಿ ಪ್ರತಿಯೊಂದು ಹುಬ್ಬಳ್ಳಿಯಲ್ಲಿ ಆದಂತ ಘಟನೆ ಬಹಳ ಒಳ್ಳೆ ರೀತಿಯಿಂದ ಆಗಿದ್ದಾರೆ. ಅಲ್ಲಿ ಮಾಡಿದಂತ ಅಲ್ಲಿಂದು ಕಮಿಷನರ್ ಇರ್ಬೋದು, PSI ಅವರು ಇರ್ಬೋದು, ನಮ್ಮ ಆಯೋಗ ಅವರಿಗೆ ಅಭಿನಂದಿಸ್ತದೆ ತಮ್ಮ ಮಾಧ್ಯಮದ ಮೂಲಕ. ಬಟ್ ಎಲ್ಲಾ ಕಡೆ ಇದೇ ಮನಸ್ಥಿತಿಯಿಂದ ಒಬ್ಬ ಆರೋಪಿ ನಾವು ಶಿಕ್ಷೆ ಕೊಡಿಸ್ಬೇಕು, ಒಬ್ಬ ಆರೋಪಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಕ್ಕಂಥ ಮನಸ್ಥಿತಿ ಎಲ್ಲಾ ಪ್ರದೇಶದಲ್ಲಿ, ಎಲ್ಲಾ ಏರಿಯಾಗಳಲ್ಲಿ ಆಗ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಯಾಕಂದ್ರೆ ಕೆಲವೊಂದ್ ಕಡೆ ನಾವೆಲ್ಲಾ ಕಡೆ ನೋಡ್ತೀವಲ್ಲ, ಆರೋಪಿ ಬಗ್ಗೆ ಚರ್ಚೆ ಮಾಡದೆ ಬಿಟ್ಟು ಬಿಡ್ತಾರೆ. ಎಷ್ಟೋ ಕೆಲವೊಂದು ಶಾಲೆಗಳಲ್ಲೆಲ್ಲ ಪ್ರಕರಣಗಳು ಆಗ್ತಾ ಇರ್ತವೆ. ಕೆಲವೊಂದು ಶಾಲೆಗಳ ಪ್ರಕರಣ ಆದಂತ ಭಾಗಿಯಾದಂತ ಶಿಕ್ಷಕರಿಗೆ ರಕ್ಷಣೆ ಮಾಡ್ಲಿಕ್ಕೆ ಮತ್ತೊಬ್ರು ಶಿಕ್ಷಕರು ಬರ್ತಾರೆ. ಇದು ದುರ್ದೈವ. ಈ ತರ ಆಗ್ಬಾರ್ದು. ಚಿಕ್ಕ ಮಕ್ಕಳು, 1ನೇ ಕ್ಲಾಸ್ ಮಗು, 2ನೇ ಕ್ಲಾಸ್ ಮಗು, 3ನೇ ಕ್ಲಾಸ್ ಮಗು, ಈ ತರದ ಮಕ್ಕಳ ಮೇಲೆಲ್ಲ ಬಹಳಷ್ಟು ದೌರ್ಜನ್ಯ, ಹಲ್ಲೆ ಆದಂತ ಪ್ರಕರಣ ನಾವು ಬಹಳಷ್ಟು ನೋಡಿದ್ವಿ. ಕೆಲವೊಂದು ಜಿಲ್ಲೆಗಳಲ್ಲಂತೂ ಒಬ್ಬೊಬ್ಬ ಶಿಕ್ಷಕ 37 ಮಕ್ಕಳಿಗೆ ಈ ತರದ ಒಂದು ದೌರ್ಜನ್ಯ ಮಾಡಿದಂತ ಪ್ರಕರಣಗಳು ಕೂಡ ನಾವು ನೋಡಿದ್ವಿ. ಬಹಳಷ್ಟು ಒಂದೊಂದ್ ಕಡೆ ಒಂದೊಂದ್ ತರ ಆ ಮಕ್ಕಳು, ಇಡೀ ಆ ಶಾಲೆಯಲ್ಲಿ ಇರ್ತಕ್ಕಂಥ 9ನೇ 10ನೇ ತರಗತಿ ಮಕ್ಕಳು ಎಲ್ಲ ಪೂರ್ತಿ ಎಷ್ಟು ಮಟ್ಟಿಗೆ ಅಂದ್ರೆ ಅಲ್ಲಿ ಯಾರು ಅಲ್ಲಿ ನಡೆದಂತ ಘಟನೆ ಬಗ್ಗೆ ಯಾರು ಸಹಿತ ಚರ್ಚೆ ಮಾಡಿದ ರೀತಿಯಲ್ಲಿ ಸ್ವತಃ ಮಕ್ಕಳೇ ಮನೆ ಬಂದು ದೂರು ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ಎದುರಾಗಿತ್ತು. ಅಲ್ಲಿ ಆಯೋಗ ನಾವೆಲ್ಲ ಮಧ್ಯಸ್ಥಿಕೆ ವಹಿಸಿ ಮನೆಯಲ್ಲಿ ಜಿಲ್ಲಾಧಿಕಾರಿಗಳೆಲ್ಲ ಬಹಳಷ್ಟು ಒಳ್ಳೆ ಜಿಲ್ಲಾಧಿಕಾರಿಗಳಾಗಿದ್ರು. ಜಿಲ್ಲಾಧಿಕಾರಿ ಯಾದಗಿರಿ ಜಿಲ್ಲೆಯವರು ಬಹಳ ಒಳ್ಳೆ ರೀತಿಯಿಂದ ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವ್ರು ಬಹಳಷ್ಟು ಅವರು ಆಯೋಗ ಬಹಳಷ್ಟು ಒಂದು ರೀತಿಯಲ್ಲಿ ಹೋರಾಟನೇ ಮಾಡ್ಬೇಕಾಯ್ತು. ಆ ಒಂದು ರೀತಿಯಲ್ಲಿ ಎದುರಾಗಿತ್ತು. ಕೊನೆಗೆ ಮಕ್ಕಳಿಗೆ ನ್ಯಾಯ ಸಿಕ್ತು. ಅವನು ಜೈಲಿಗೆ ಹೋದ. ಆದ್ರೆ ಯಾವ ರೀತಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಅಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಯಲ್ಲಿ ನಡೀತಕ್ಕಂಥ ಆ ಒಂದು ದೌರ್ಜನ್ಯ, ಹಲ್ಲೆ ಪ್ರಕರಣಗಳು ಗೊತ್ತಾಗುತ್ತೆ. ಆದ್ರೂ ಸಹಿತ ಅವರು ನಮ್ಗೇಕೆ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಸುಮ್ಮನೆ ಇರ್ತಾರೆ. ಈ ತರ ಯಾರು ಸಹಿತ ಎಲ್ಲೂ ಸುಮ್ಮನೆ ಇರಬಾರ್ದು. ಒಂದ್ ಮಗುವಿಗೆ ಎಲ್ಲೋ ಒಂದು ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ಎಲ್ಲೋ ಒಂದು ದೌರ್ಜನ್ಯ ಆಗ್ತಾ ಇದೆ, ಹಲ್ಲೆ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ ಅಂದಾಗ ಇದು ನನ್ನ ಮಗು ಅನ್ನೋ ಭಾವನೆ ಎಲ್ಲ ಕಡೆ ಬಂದಾಗ ಮಾತ್ರ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಬಹಳಷ್ಟು ಸುರಕ್ಷಿತವಾಗಿ ಮತ್ತೆ ಖುಷಿಯಿಂದ, ಘನತೆಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಸರ್. ಅಭಯಶೀಲ ಮೇಡಮ್ ಅವರು, ಈಗ ಪ್ರಮುಖವಾಗಿ ಈ ಪ್ರಕರಣಗಳ ಸಂಖ್ಯೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅಲ್ಲಿ ಹೊರ ರಾಜ್ಯದಿಂದ ಬಂದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ಹೊರ ರಾಜ್ಯದವರ ಮೇಲೆ ಯಾವ ರೀತಿಯಾಗಿ ನಿಗಾ ಇಡಬೇಕು ಅಂತ ಹೇಳಿ ಈಗ ಖಂಡಿತವಾಗಿಯೂ ಇದು ಮೊದಲು ಮಾಡಬೇಕಾಗಿರೋದು. ಸರ್ಕಾರಗಳು ಹೊರ ರಾಜ್ಯದಿಂದ ಅಂಥವ್ರ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರು ಎಲ್ಲಿಂದ ಬಂದಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದ ಒಂದು ಕಾನೂನು ತರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇತ್ತೀಚೆಗೆ ಮೊದಲು 2010ರಲ್ಲಿ ಇದ್ದಂಥ ಜನಸಂಖ್ಯೆ ಇವಾಗಿಲ್ಲ. ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಜನಗಳು ಅನ್ನೋದೇ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕನ್ನಡದವರು ಕರ್ನಾಟಕ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಜನಸಾಮಾನ್ಯರು ನಿಜವಾಗ್ಲೂ ಇಲ್ಲಿ ಕನ್ನಡದವ್ರಿಗೆ ಜಾಗ ಇಲ್ವೇನೋ, ಮುಂದಿನ ದಿನಗಳಲ್ಲಿ ನಾವು ಯಾವ ಊರಿಗಪ್ಪ ಹೋಗೋದು ಅನ್ನೋ ಮಟ್ಟಕ್ಕೆ ಅವರು ಎಲ್ಲ ಕೆಲಸಗಳನ್ನ ಕಿತ್ಕೊಂಡಿದ್ದಾರೆ. ಮತ್ತು ಹೊರ ರಾಜ್ಯದಿಂದ ಬಂದವ್ರಿಗೆ ಒಂದು ಏನು ಹೇಳೋದು, ತಾಳ್ಮೆ ಅನ್ನೋದಿಲ್ಲ. ಮತ್ತೆ ನಿನ್ನೆ ನಾನು ಒಂದು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಿರುವಾಗ UP ಸೈಡ್ ಹುಡುಗರು ಏನು ಅಂದ್ರೆ ಏನು ನಿಂದೇನು ಅನ್ನೋ ಕೇಳೋ ಮಟ್ಟದಲ್ಲಿ ಕಲ್ ತಗೊಂಡು ಬಸ್ಸಿಗೆ ಬಾರಿಸೋ ರೀತಿಯಲ್ಲಿ ಎಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ, ಸಣ್ಣ ಸಣ್ಣ ಹುಡುಗರು ಇಲ್ಲಿ ಕೆಲಸ ಕಾರ್ಯಗಳಿಗೆ ಅಂತ ಬರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಭಯ ಇಲ್ಲ. ಸರ್ಕಾರಗಳು ಏನೂ ಕ್ರಮ ತಗೋತಾ ಇಲ್ಲ ಇಂಥವ್ರ ಮೇಲೆ. ಅವ್ರ ಹುಚ್ಚಾಟ ಇರ್ಬೋದು, ಅವ್ರ ಚೆಲ್ಲಾಟ ಇರ್ಬೋದು, ಅವ್ರು ಮತ್ತೆ ಹೆಣ್ಮಕ್ಳಿಗೆ ಚುಡಾಯಿಸೋವಂಥ ಒಂದು ಇರೋವಂಥದ್ದು ವ್ಯಕ್ತಿತ್ವಗಳು, ಪಾನ್ ಹಾಕ್ಕೊಳ್ಳೋದು, ಗುಟ್ಕಾಗಳು ಹಾಕ್ಕೊಳ್ಳೋದು, ಡ್ರಗ್ಸ್ ತಗೊಳ್ಳೋವಂಥದ್ದು ಇದು ಹೆಚ್ಚೇತವಾಗಿ ನಡೀತಾನೇ ಇದೆ. ಎಷ್ಟು ಅಂತಂದರೆ ಎಜುಕೇಟೆಡ್ಸ್ ಇರ್ಬೋದು, ಅನ್ಎಜುಕೇಟೆಡ್ ಏರಿಯಾದಲ್ಲಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಡ್ರಗ್ಸ್ ಮಾಫಿಯಾ ಮತ್ತು ಡ್ರಗ್ಸ್ ತಗೊಳ್ಳೋದು, ಈ ಗುಟ್ಕಾ ತಗೊಳ್ಳೋದು, ಇದರಿಂದ
ಪ್ರೊವೋಕ್ ಆಗಿ ಮಕ್ಕಳ ಮೇಲೆ, ಹೆಣ್ಮಕ್ಳುಗಳ ಮೇಲೆ ಈ ಥರ ದೌರ್ಜನ್ಯ ನಡೀತಾ ಇದೆ. ಸೊ ಹಾಗಾಗಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿದೆ. ಸರ್ಕಾರ ಏನು ಕ್ರಮ ಜರುಗಿಸುತ್ತೆ, ಹೊರ ರಾಜ್ಯದಿಂದ ಬಂದಂಥ ಹುಡುಗರುಗಳು ಆದಷ್ಟು ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗಿದೆ, ಇದು ಕಡಿವಾಣ ಹಾಕೋಕ್ಕಾಗೋದೇ ಇಲ್ಲ. ಇವ್ರೇನಾದ್ರು ಹೊರಗಡೆ ರಾಜ್ಯದಿಂದ, ಅಸ್ಸಾಮೀಸ್ ಇರ್ಬೋದು, ಬಿಹಾರಿ ಹುಡುಗರು, ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಹುಡುಗರುಗಳಿಗೆ ಒಂದು ಸ್ವಲ್ಪನೂ ಭಯ ಭಕ್ತಿ ಇಲ್ಲ, ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಬೇಕಾದರೆ ಅದು ತನಿಖೆ ಆಗಲಿ, ನಿಜವಾಗ್ಲೂ ಗೊತ್ತಾಗುತ್ತೆ ಯಾರು ಹೆಚ್ಚು ಪ್ರಕರಣಗಳಲ್ಲಿ ಮಾಡ್ತಾ ಇರೋದು ಅಂತ. ಹೊರ ರಾಜ್ಯದಿಂದ ಬಂದಂಥವ್ರು ಅವ್ರ ಹಾವಳಿ ಜಾಸ್ತಿಯಾಗಿ ತುಂಬ ಒಂದು ದೌರ್ಜನ್ಯನ ಮಾಡ್ತಾ ಇದ್ದಾರೆ ಹೆಣ್ಮಕ್ಳ ಮೇಲೆ, ಮಕ್ಕಳ ಮೇಲೆ ಇರ್ಬೋದು. ಅವ್ರದ್ದೇ ಒಂದು ಅಟ್ಟಾಸ ನಡೀತಾ ಇದೆ. ಇದಕ್ಕೊಂದು ಕಡಿವಾಣ ಹಾಕಬೇಕು ಸರ್ ನಾವು. ಮೇಡಮ್, ಈ ಆರೋಪಿಗಳಿಗೆ ಈ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗದೇ ಇರೋದಕ್ಕೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೇಗೆ ಅಂತೇಳಿ? ಬಿಕಾಸ್ ನಮ್ಮದು ನೋಡ್ತಾ ಇದ್ದಂಗೆ ಪೆಂಡಿಂಗ್ ಕೇಸಸ್ಸೇ ಜಾಸ್ತಿ. ಸೊ ಆ ಟೈಮ್ ಡ್ಯೂರೇಷನ್ನಲ್ಲಿ ನ್ಯೂ ಕ್ರೈಮ್ಸ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ 100% ನಾವು ಅದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ನೀವು ಇವಾಗ ಇದಕ್ಕೆ ಮುಂಚೆ ಶೀಲಾ ಮೇಡಮ್ಗೆ ಕೇಳ್ತಾ ಇದ್ರಿ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಹೇಗೆ ಅಂತ. ಅಗೇನ್ ನಾನು ಐ ಕಮ್ ಬ್ಯಾಕ್ ಟು ದ ವರ್ಡ್ ಸೋಷಲೈಸೇಷನ್. ಸೊ ಈ PDA ಅಂತ ಏನಂತಾರೆ, ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್ ಇದೆ ಅಲ್ಲ, ಈ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ನಮ್ಮದು ಪಬ್ ಆ್ಯಂಡ್ ಬಾರ್ ಒಂದು ಏನದು ಸೋಷಲೈಸೇಷನ್ ಇದೆಲ್ಲ ಆಗ್ತಾ ಇದ್ದಾಗ ಅವ್ರ ಮೇಲೆ ಅವ್ರಿಗೆ ಪ್ರಜ್ಞೆ ಇಲ್ಲ, ದೇ ಆರ್ ನಾಟ್ ಸ್ಟೇಬಲ್. ಆವಾಗ ಏನಾಗ್ತದೆ, ಇವಾಗ ರೀಸೆಂಟಾಗಿ ನಿಮ್ಮ ಚಾನಲಲ್ಲೂ ನಾನು ನೋಡ್ತಾ ಇದ್ದೆ, ಮೆಟ್ರೋನಲ್ಲಿ ಒಂದು ಕಪಲ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಅವರು PDA ಮಾಡ್ತಾ ಇದ್ದಿದ್ದು ಅಂತ. ಇದನ್ನೇ ಒಂದು ಮೆಂಟಲಿ ಡಿಸ್ಟರ್ಬ್ಡ್ ಇರೋ ಅಂಥ ಒಂದು ವ್ಯಕ್ತಿ, ಅವನು ಮೊದಲೇ ಅವನಿಗೆ ಒಂದು ಪ್ರವೋಕಿಂಗ್ ನೇಚರ್ ಇರೋ ವ್ಯಕ್ತಿ ಅದು ನೋಡಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಅದನ್ನು ಈ ವಾಂಟ್ಸ್ ಎನ್ ಎಕ್ಸಿಟ್ ಪಾಯಿಂಟ್, ಈ ವಾಂಟ್ಸ್ ಎನ್ ಔಟ್ಪುಟ್ ಟು ಪ್ರೂವ್ ಹಿಮ್ಸೆಲ್ಫ್. ಏನದು ಒಂದು ವಿಕ್ಟಿಮ್ ಬೇಕು, ಕಾಯ್ತಾ ಇರ್ತಾರೆ. ಸೊ ಇಂಥವ್ರಿಗೆಲ್ಲ ಈ ಪ್ರವೋಕಿಂಗ್ ಮಾಡ್ತಾರಲ್ಲ, ಇದು ಒಂದು ತಪ್ಪೆ. ನಾವು ಅವಕಾಶ ಮಾಡಿಕೊಡ್ಬಾರ್ದು, ಯಾರೇ ಆಗಲಿ ಮಾಡಿಕೊಡ್ಬಾರ್ದು. ನಾವು ಇಷ್ಟು ಹೊತ್ತು ಆ ವ್ಯಕ್ತಿ ಏನಕ್ಕೆ ರೇಪ್ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂತ ಅದಕ್ಕೆ ಏನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಒಂದು ರೂಟ್ ಕಾಸ್ ಯಾರೂ ಕಂಡುಹಿಡಿತಾ ಇಲ್ಲ. ಸೊ ಇದು ಈ ರೇಪ್ ಅನ್ನೋದಾಗಲಿ, ಈ ಒಂದು ಪದ ಇದೆ ಅಲ್ಲ, ಈ ಒಂದು ಪ್ರೋಸೆಸ್ಸೇ ಇಟ್ಸ್ ವೆರಿ ಡಿಫಿಕಲ್ಟ್. ಏನಕ್ಕೆ ಆಯಿತು ಅಂತ ಕಂಡುಹಿಡಿಯೋಕ್ಕಾಗಲ್ಲ, ಏನಕ್ಕೆ ಆಗ್ತಾ ಇದೆ ಅಂತ. ಸೊ ಬಟ್ ಇದನ್ನು ಪ್ರಿವೆಂಟ್ ಹೆಂಗೆ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ, ಕಾನೂನು ಕೈಯಲ್ಲಿದೆ. ಲಾ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಅವ್ರಿಗೆ ಮಾಡೋಕ್ಕಾಗಲ್ವಾ? ನಾನು ಆವಾಗಲೇ ಹೇಳ್ದಂಗೆ ಲಾ ನಮ್ಮ ಕೈಗೆ ಕೊಟ್ಬಿಡ್ಲಿ. ಈ ಒಂದು ಕೇಸ್ನಲ್ಲಿ ನಾವು ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ತೀವಿ, ನಮ್ಮ ಸೊಸೈಟಿ ನಾವು ಕಾಪಾಡ್ಕೊಳ್ತೀವಿ. ಅದೇ ಪ್ರಶ್ನೆ ಇರೋದು, ಮಕ್ಕಳನ್ನ ಹೊರಗಡೆ ಹೇಗೆ ಕಳಿಸೋದು, ಹೇಗೆ ಕಾಪಾಡ್ಕೊಳ್ಳೋದು? ಚಿಕ್ಕ ಮಕ್ಕಳನ್ನ ಇವಾಗ 5 ರಿಂದ 10 ವರ್ಷ ಮಕ್ಕಳನ್ನು ನಾವು ಮುದ್ದು ಬಂಗಾರ ಚಿನ್ನ ಅಂತ ಯಾವ ಮಕ್ಕಳನ್ನ ನೋಡಿದ್ರು ನಮ್ಮ ಮಗಳ ಥರ ನಾವು ಮುದ್ದು ಮಾಡ್ತೀವಿ. ಇವಾಗ ಹೆಂಗಾಗೋಗಿದೆ ಅಂದರೆ, ಯಾರು ಮಗು ಮುಟ್ಟಿದ್ರು ಅವ್ರ ಮನೇಲಿ ಸ್ವಂತ ಅವ್ರ ಅಪ್ಪ ಸಿಬ್ಲಿಂಗ್ಸ್ ಯಾರು ಮುಟ್ಟಿದ್ರು ಆ ತಾಯಿಗೆ ಭಯ ಬರುತ್ತೆ ಇವಾಗ. ಅಯ್ಯೋ ಏನಪ್ಪ ನನ್ನ ಮಗುನ ಯಾರೋ ಕೆಟ್ಟ ದೃಷ್ಟಿಯಿಂದ ಮುಡ್ತಾ ಇದ್ದಾರಲ್ವ ಅಂತ ಭಯ ಬರ್ತಾ ಇದೆ. ಇವಾಗ ಒಂದು ತಾಯಿತನಕ್ಕೆ ಒಂದು ಪರೀಕ್ಷೆ ಆಗಿಬಿಟ್ಟಿದೆ ಈಗ. ಎಸ್, ಓಕೆ. ಮಾತ್ರ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಮಹಿಳಾ ಹೋರಾಟಗಾರ್ತಿ ಡಾಕ್ಟರ್ ಮಧುರಾಣಿಗೌಡ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ, ಈ ಕಾಮುಕರ ಹಾವಳಿ ಯಾವ ರೀತಿ ಆಗಿದೆ, ಈ ರೀತಿಯ ದೌರ್ಜನ್ಯ ಪ್ರಕರಣವನ್ನು ನೋಡಿದಾಗ ಸಹಜವಾಗಿ ಬೇಸರ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ, ಏನು ಗೊತ್ತಿಲ್ಲದೆ ಮಕ್ಕಳ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಪಾಪಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ? ಮನಸ್ಥಿತಿ ಅಂತ ಅಂದರೆ, ಇವಾಗ ಫಸ್ಟ್ ಎಲ್ರಿಗೂ ನಮಸ್ಕಾರ. ಸಾರಿ ಲೇಟ್ ಆಯಿತು ಬಂದಿದ್ದು. ಮನಸ್ಥಿತಿ ಅಂತ ಅಂದರೆ ಲೈಕ್ ಇದನ್ನು ನಾವು ಏನು ಹೇಳ್ತೀವಿ ಅಂತ ಅಂದರೆ, ಕೆಲವು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಇಲ್ಲಿ. ಕೆಲವು ಸಲ ಏನಾಗುತ್ತೆ, ಸಮ್ಟೈಮ್ಸ್ ಕೆಲವರು ವಿಕ್ಟಮ್ ಆಗಿರೋರಿಗೆ ಇದು ಜಾಸ್ತಿ ಪ್ರಚೋದನಕಾರಿ ಆಗುತ್ತೆ ಟು ಆ್ಯಕ್ಟ್ ವಿತ್ ಅದರ್ಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಫಸ್ಟ್ ಏನಂತಂದರೆ, ಸೈಲೆಂಟಾಗಿ ಏನೋ ಒಂದು ಸ್ವಲ್ಪ ಒಂದು ಸ್ಟೇಟ್ ಆಫ್ ಪೀಪಲ್ ಅವ್ರಿಗೇನಂತಂದರೆ ಲೈಟಾಗಿ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ ಅಥವಾ ಈವನ್ ಔಟ್ಸೈಡು ಈ ಥರ ಒಂದು ಹೆರಾಸ್ಮೆಂಟು ಒಂದೊಂದು ಸಲ ಆಗಿರುತ್ತೆ. ಆ ಹೆರಾಸ್ಮೆಂಟ್ನ ಅವ್ರು ಏನಂತಂದರೆ ದೇ ವಾಂಟ್ ಟು ರಿವೆಂಜ್ ಔಟ್.
ಯಾರ ಮೇಲೆ ಅಂತಂದರೆ ಅವ್ರಿಗೆ ಯಾರು ಮಾಡಿರ್ತಾರೆ ಆ ಥರ ಒಂದು ಬ್ಯಾಡ್ ಟಚ್ ಅಥವಾ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಅವ್ರಿಗೆ ಮಾಡಿರ್ತಾರೆ, ಅವರ ಮಕ್ಕಳು ಅಥವಾ ಅವರ ರಿಲೇಟೆಡ್ ಪೀಪಲ್ಗೆ ಇವರು ಫಸ್ಟು ಟಾರ್ಗೆಟ್ ಮಾಡ್ತಾರೆ. ಅದು ಒಂಥರ ರಿವೆಂಜ್ ತೊಗೊಳ್ಳೋ ಥರ ಅಂತ ಅಂದ್ಬಿಟ್ಟು ಟಾರ್ಗೆಟ್ ಮಾಡ್ತಾರೆ. ಅದು ಒಂದು ಪರ್ಟಿಕ್ಯುಲರ್ ಸ್ಥಿತಿಯವ್ರು ಇರ್ತಾರೆ. ಇನ್ನು ಕೆಲವ್ರದ್ದು ಏನಂತ ಅಂದರೆ ಲೈಕ್ ಕ್ಯೂರಿಯಾಸಿಟಿ. ಸಮ್ಟೈಮ್ಸ್ ಏನಾಗುತ್ತೆ, ಮೋಸ್ಟ್ಲಿ ನಾವು ಮೀಡಿಯಾಲೆಲ್ಲನೂ ನೋಡಿದಾಗ ಅದು ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಆಗುತ್ತೆ. ಅದು ಇಟ್ ನಾರ್ಮಲಿ ವಿತಿನ್ ಫ್ಯೂ ಲೆವೆಲ್ಸ್ ಆಫ್ ಡಿಫ್ರೆನ್ಸ್ ಆಫ್ ಫ್ಯೂ ಏಜಸ್, ಫ್ಯೂ ನಂಬರ್ ಆಫ್ ಇಯರ್ಸ್ ಅಂತ ನಾವು ಹೇಳ್ಬೋದು. ಅಂದರೆ 5 ವರ್ಷದ ಮಗುನ ನಾನು ಈ ಥರ ಏನಾದ್ರೂ ಮಾಡಬೇಕಂತ ಒಂದು 8 ವರ್ಷದ್ದು ಅಥವಾ 10 ವರ್ಷದ ಮಗು ಟ್ರೈ ಮಾಡಲಿಕ್ಕೆ ಹೋಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ಯಾರೆಂಟಿಂಗ್ ಆಲ್ಸೋ ಪ್ಲೇಸ್ ಎ ರೋಲ್. ಅದರಲ್ಲಿ ನಾವೇನಂತಂದರೆ ಆ ಸೂಕ್ಷ್ಮತೆಗಳನ್ನ ನಾವು ಗಮನಿಸದೇ ಇರುವಾಗ, ಅಥವಾ ಅವ್ರು ಯಾವ ಚಾನಲ್ನ ನೋಡ್ತಾರೆ, ಏನು ಮೀಡಿಯಾನ ನೋಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಫುಲ್ ಕಂಟ್ರೋಲ್ ಮಾಡಲಿಕ್ಕೂ ಕಷ್ಟ. ಇವಾಗ ಇನ್ಫೋ ಮೀಡಿಯಾ ಈಸ್ ಕ್ವೈಟ್ ಫೇಮಸ್ ಇರೋದ್ರಿಂದ. ಸೊ ಜಸ್ಟ್ ಅವ್ರನ್ನ ವಾಚ್ ಮಾಡ್ತಾ ಇರೋದು, ಸೂಪರ್ವೈಸ್ ಮಾಡೋದು ಅದೆಲ್ಲನೂ ಆಗುತ್ತೆ. ಅವ್ರಿಗೆ ಏನಂತಂದರೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಇಂಟೆನ್ಷನ್ ಏನು ತಪ್ಪಿರಲ್ಲ. ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಚಿಲ್ಡ್ರನ್. ಆಮೇಲೆ ಅದರಿಂದ ಏನಾಗುತ್ತೆ, ಸ್ವಲ್ಪ ಟೀನೇಜ್ ಬರೋ ಮಕ್ಕಳು ಏನಾಗುತ್ತೆ ಅವ್ರಿಗೆ ಇನ್ನೂ ಅಷ್ಟೇ ಒಂದೇನಂದರೆ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಸಮ್ಟೈಮ್ಸ್ ಈ ಥರದ್ದು ಏನಾದರೂ ಅವರು ನೋಡಿದಾಗ ಅಥವಾ ಕೇಳಿದಾಗ ಅಥವಾ ಮನೆಯಲ್ಲಿ ಮಾತಾಡುವಾಗ್ಲೂ ಮನೇಲಿ ಕೂತ್ಕೊಂಡು ಡಿಸ್ಕಷನ್ ನಡೀತಾ ಇರುತ್ತೆ. ಆ ಥರ ಟೈಮ್ನಲ್ಲೂ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ ಅವನ್ನು ಕೇಳಿಸ್ಕೊಂಡಿರ್ತಾರೆ ಮಕ್ಕಳು. ಸೊ ದೇ ವಾಂಟ್ ಟು ಟ್ರೈ ಇಟ್ ಔಟ್ ಆಫ್ ಕ್ಯೂರಿಯಾಸಿಟಿ. ಸೊ ಈ ಥರದ್ರಲ್ಲಿ ಇದು ಒಂದು ಸೆಕೆಂಡ್ ಟೈಪ್. ಇನ್ನು ಒಂದು ಥರ್ಡ್ ಟೈಪ್ ಅಂತ ಅಂದರೆ ನಾವು ಎಲ್ಲ ಕಡೆ ನೋಡುವಂಗೆ ಅವ್ರು ಜಸ್ಟ್ ನೋಡೋದು ಮಕ್ಕಳನ್ನ, ದೇ ಟ್ರೈ ಟು ಟ್ರ್ಯಾಪ್ ದೆಮ್. ಅವ್ರನ್ನ ಏನಾದರೂ ಒಂದು ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಈ ಥರದ್ದೇನಾದ್ರೂ ಕೊಟ್ಟು ಆ ಥರ ಅವ್ರನ್ನ ದೇ ಟ್ರೈ ಟು ಬ್ರಿಂಗ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಒಂದು 2-3 ಸಲ. ಆಮೇಲೆ ಜೊತೆಯಲ್ಲಿ ತಗೊಂಡು ಅವ್ರನ್ನ ದೇ ಟ್ರೈ ಟು ಯೂಸ್ ದೆಮ್ ಫಾರ್ ಸಮ್ ಸಾರ್ಟ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಥವಾ ಇಂಡಲ್ಜೆನ್ಸ್ ನಾವು ಮಾಡ್ಕೊತಾರೆ. ಸೊ ಇವಕ್ಕೆಲ್ಲ ಏನಂತಂದರೆ ಪ್ರಾಬ್ಲಮ್ಸ್ ಏನಿದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗಿದೆ. ಸೊಲ್ಯೂಷನ್ಸ್ ನಾವೇನಂತ ಅಂದ್ಬಿಟ್ಟು ಅದನ್ನು ಕಂಡ್ಕೊಬೇಕಾಗತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾನು ಹೇಳಿದ್ದು ಆ ಥರ ರಿವೆಂಜ್ ಅಂತ ಅಂದ್ಬಿಟ್ಟು ತೊಗೊಳ್ತಾರೆ ಅಂತ ಅನ್ನೋವಾಗ ಆ ಥರ ಇರೋರ ಹತ್ರದಿಂದ ಆದಷ್ಟು ದೂರ ಇರಬೇಕಾಗುತ್ತೆ. ಕಂದಮ್ಮ ಏನು ಮಾಡ್ತು ಅಂತ ಅದೇ ಹೇಳಿದ್ದು. ಇವ್ರಿಗೇನಂದ್ರೆ ಹಂಗಲ್ಲ, ನನಗೆ ಅವ್ರ ಅಪ್ಪ ಮಾಡಿದ್ದಾರೆ, ಅವ್ರ ಅಮ್ಮ ಮಾಡಿದ್ದಾರೆ, ಅದನ್ನ ಆ ಥರ ಕೇಸಸ್ನಲ್ಲಿ ಅಪ್ಪ ಅಮ್ಮ ಮಾಡ್ತಾರೆ. ಬಿಕಾಸ್ ಆಫ್ ಪೇರೆಂಟ್ಸ್ ಆರ್ ಮನಿ ದೇ ವಿಲ್ ಡು. ಮಕ್ಕಳನ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಹೇಳ್ಕೊಳಕ್ ಬರಲ್ಲ, ಅವ್ರಿಗೆ ಕಲ್ಮಶ ಇಲ್ಲದೆ ಇರೋವಂಥ ವಯಸ್ಸು ಅದು. ಏನೋ ಕರೆದ್ರು, ಏನೋ ಮಾಡಿದ್ರು, ನನಗೆ ಈ ಥರ ಆಯಿತು ಅಂತ ಹೇಳ್ಕೊಳಕ್ಕೂ ಆಗದೆ ಇರೋವಂಥ ಸ್ಥಿತಿಯಲ್ಲಿ ಇರೋದನ್ನ ನೋಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ದಿಸ್ ಈಸ್ ಡನ್ ಇಂಟೆನ್ಷನಲಿ. ಅವ್ರ ಮೈ ಮೇಲೆ ಪೂರ್ತಿ ಪ್ರಜ್ಞೆ ಇದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದು ತಪ್ಪು ಸರಿ ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳನ್ನ ಯೂಸ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ ಅಂದರೆ ಇದು ನಿಜವಾಗ್ಲೂ ತುಂಬ ಏನು ಅವ್ರಿಗೆ ತುಂಬ ಹೇಗೆ ಅಂದರೆ ಟಾರ್ಚರ್ ಮಾಡಿ ಅವ್ರನ್ನ ಸಾಯಿಸಬೇಕು ಅಂಥವ್ರನ್ನ. ಇದು ನಿಜವಾಗ್ಲೂ ಅವ್ರಿಗೇನೋ ಸೆಕ್ಷುವಲ್ ಅಫೆಂಡರ್ಸ್ ಅಂತ ಕರಿಬೋದು ಅವ್ರನ್ನ. ದ ಹ್ಯಾಬಿಟೆಡ್ ಸೆಕ್ಷುವಲ್ ಅಫೆಂಡರ್ಸ್, ದ ರೇಪಿಸ್. ಸೊ ಅವ್ರಿಗೆ ಯಾವುದು ಮೆಂಟಲ್ ಪ್ರಾಬ್ಲಮ್ ಇಲ್ಲ. ನಾ ಹೇಳಲಿಕ್ಕೆ ಬಂದಿದ್ದಂದ್ರೆ ಹೌ ವಿ ಕ್ಯಾನ್ ಅವಾಯ್ಡ್ ಅಂತ ಅಂದ್ಬಿಟ್ಟು. ಸೆಕೆಂಡ್ ಥಿಂಗ್ ಅಂತಂದ್ರೆ ಈ ಗುಡ್ ಟಚ್ ಬ್ಯಾಡ್ ಟಚ್ ನಾವು ವಿ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ಫ್ರಮ್ ಕ್ವೈಟ್ ಲಾಂಗ್ ಟೈಮ್. 5 years ಮಗುಗೆ ನಾವು ನೋಡಮ್ಮ ನೀನು ಊಟ ಮಾಡದೇ ಇದ್ರೆ ಚಂದಮಾಮನ್ ತೋರಿಸೋದು ಅಥವಾ ಗೊಗ್ಗ ಬರ್ತಾನೆ ಅಂತ ಊಟ ಮಾಡಿಸೋ ಅಂತ ವಯಸ್ಸಿನಲ್ಲಿ ನಿನ್ಗೆ ಆ ಯಪ್ಪ ಅಲ್ಲಿ ಮುಟ್ಟಿದ್ರೆ ಇದು ಗುಡ್ ಟಚ್ ಬ್ಯಾಡ್. ಆರ್ಂಟ್ ವಿ ಇಂಪೋಸಿಂಗ್ ಟೂ ಮಚ್ ಇನ್ ದ ಟೂ ಅರ್ಲಿ ಏಜ್ ವೇರ್ ವಿ ಆರ್ ಕಿಲ್ಲಿಂಗ್ ದ ಇನ್ನೋಸೆನ್ಸ್ ಆಫ್ ದ ಚೈಲ್ಡ್? ವಿ ಆರ್, ಬಟ್ ದಟ್ ಇಸ್ ದ ವೇ. there is no other way madam. ಅಂದ್ರೆ ಎಸ್ಪೆಷಲಿ ವೆನ್ ಯು ಆರ್ ಗೋಯಿಂಗ್ ವಿತ್ ಸ್ಟ್ರೇಂಜರ್ಸ್, ನಿಮ್ಮ ನಾರ್ಮಲ್ ಅವ್ರ ಮನುಷ್ಯರಲ್ಲ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಅವ್ರನ್ನ. ಏನು ನಾವು ನಾರ್ಮಲಿ ಏನಂತ ಅಂದರೆ ಯಾರಾದ್ರೂ ಮುಂಚೆಯಿಂದ ಚಿಕ್ಕದ್ರೆ ಸಿ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕವರಿರೋಗಿದ್ರೂ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ ತೊಗೋಬೇಡಿ ಈ ಥರ ಎಲ್ಲನೂ ಪೇರೆಂಟ್ಸ್ ನಾರ್ಮಲಿ ಗೈಡ್ ಮಾಡ್ತಾರೆ. ಅಷ್ಟಂತೂ ನಾವು ಮಾಡಲೇಬೇಕಾಗುತ್ತೆ. ಸೆಕೆಂಡ್ ಥಿಂಗು ಅದ್ರ ಜೊತೆಯಲ್ಲಿ ಲಿಟಲ್ ಬಿಟ್ ಆಫ್ ಏನಾದ್ರೂ ನಾವು ಯಾರಾದರೂ ಮುಟ್ಟಿದ್ರೆ ನಿನ್ನ ಮಮ್ಮಂಗೆ ಹೇಳ್ತೀನಿ ಅಂತ ಹೇಳಬೇಕು, ಇಲ್ಲ ಪಪ್ಪಂಗೆ ಹೇಳ್ತೀನಿ ಅಂತ ಹೇಳ್ಬೇಕು. ಈ ಥರದ್ದೆಲ್ಲ ನಾವು and 5 years, from 3 years only, being in the field of psychology, I am also a psychologist. So alli ನಾವು ನೋಡ್ತೀವಿ ಅಂದರೆ from the age of 2 to 5 years children learn a lot
ತುಂಬ ಕಲ್ತ್ಕೊತಾರೆ ಅವರು. ಆ ಟೈಮ್ನಲ್ಲಿ ನಾವೇನಾದರೂ ಹೇಳ್ಕೊಟ್ರೆ ಬೇರೆಯವ್ರು ಮಾಡಬಾರ್ದು ಅಂತ. ರೀಸೆಂಟ್ಲಿ ಐ ವುಡ್ ಲೈಕ್ ಟು ಶೇರ್ ಒನ್ ಇನ್ಸಿಡೆನ್ಸ್. ಏನಂತಾದರೆ ವಿ ಹ್ಯಾಡ್ ಬೀನ್ ಟು ಮಲೇಷಿಯಾ. ಅಲ್ಲಿ ಹೋದಾಗ ಏನಾಗ್ಬಿಡ್ತು, ಸುಮ್ಮನೆ ಇದ್ದಕ್ಕಿದ್ದಂಗೆ ಜೋರು ಸೌಂಡು. ವಿ ಆರ್ ಹ್ಯಾವಿಂಗ್ ದಟ್ ಚೆಕಿಂಗ್, ಸೆಕ್ಯೂರಿಟಿ ಚೆಕ್. ಅವಾಗ ಸುಮ್ಮನೆ ಅವ್ನು ಕಿರ್ಚಿತಾ ಇದ್ದಾನೆ ಅಲ್ಲಿ. ಏನಕ್ಕಂತ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಜಸ್ಟ್ ನಮ್ಮ ಒನ್ ಆಫ್ ಆರ್ ಕೊಲೀಗ್ ಹಿ ಜಸ್ಟ್ ಏನಂತಂದರೆ ಸುಮ್ಮನೆ ಹಾಯ್ ಬೇಬಿ ಅಂತ ಹಿಂಗೆ ಮುಟ್ಟಿದ್ರು ಅಂತ ಅಪ್ಪ. ಸುಮ್ಮನೆ ಜಸ್ಟ್ ಆ್ಯಕ್ಚುಲಿ ದಟ್ ಇಸ್ ನಾಟ್ ಎನ್ ಅಫೆನ್ಸ್ ವೆನ್ ಪೇರೆಂಟ್ಸ್ ಆರ್ ದೇರ್ ಹಾಗೆ ಅಂತ. ಬಟ್ ಏನಂತಂದರೆ ಆ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಂತ. ಅವ್ರದ್ದು ನಾವು ತಪ್ಪಂತ ಹೇಳೋದಕ್ಕಾಗಲ್ಲ. ಸೊ ಅಷ್ಟೊಂದು ಭಯ ಅವ್ರಿಗೆ ಕಾಡ್ತಾ ಇದೆ, ಏನಾಗುತ್ತೆ ಏನದು. ಆ್ಯಂಡ್ ದಟ್ ಟು ಇಟ್ ಇಸ್ ಅ ಬಾಯ್ ಚೈಲ್ಡ್. a boy child being touched by ಕಾಮುಕರಿಗೆ ಮಾನವೀಯ ಮೌಲ್ಯ ಇಲ್ಲದೆ ಇರೋದು ಮತ್ತೆ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರೋದು ಪ್ರಮುಖ ಕಾರಣ ಅಂತ ಅನ್ಸುತ್ತೆ. ಅರಿವು ಇದೆ ಸರ್, ಬಟ್ ಏನಂತ ಅಂದ್ರೆ ದೇ ಡೋಂಟ್ ಕೇರ್ ಅಷ್ಟೇ. ಶಿಕ್ಷೆ ಕರೆಕ್ಟ್ ಆಗಿಲ್ಲ, ಸರಿಯಾಗಿ ಅರ್ಥಕೊಂಡೇ ಮಾಡಿರ್ತಾರೆ. 500 ರೂಪಾಯಿ 1000 ರೂಪಾಯಿ ಕೊಡೋಣ ಬಿಡಿ, ಇದು FIR ವರ್ಗೂನೇ ಹೋಗಲ್ಲ, ಇನ್ನೇನು ಅಂತ ಬಾಯಿ ಮುಚ್ಚಿಸ್ತಾರೆ. ಪೊಲೀಸ್ ಠಾಣೆಗಳಲ್ಲಿ FIR ದಾಖಲೆ ಮಾಡ್ಕೋಬೇಕು ಅಂತ ಅಂದಾಗ ಎಷ್ಟು ಸಲ ಅಲಿಸ್ತಾರೆ ಮತ್ತೆ ಎಷ್ಟು ಟಾರ್ಚರ್ ಮಾಡ್ತಾರೆ. ಅದೆಲ್ಲ ಬೇಡ ಅಂತ ಹೇಳಿ ಎಷ್ಟೋ ಕೇಸ್ಗಳು ವಾಪಸ್ ಮನೆಗೆ ಬಂದಿದೆ. ಇವಾಗ ರೀಸೆಂಟ್ ಆಗಿ ಕೋರ್ಟ್ ಮೂವಿ ರಿಲೀಸ್ ಆಗಿದೆ, ಎಲ್ಲರೂ ನೋಡ್ಬೇಕು. ಅದು ಎವಿಡೆನ್ಸಸ್ ನ ಅವ್ರಿಗೆ ಬೇಕಿರೋ ತರ ಹೇಗೆ ಸೃಷ್ಟಿ ಮಾಡ್ಕೊಂಡು, ಆ ಪಾಪ ಇನ್ನೋಸೆಂಟ್ ಗಂಡು ಹುಡುಗ ಮಗು, ಅವ್ನು 19 years, ಇವಳಿಗೆ 18 years ಇಲ್ಲ ಅಂತ ಸುಮ್ಮನೆ ಪಾಕ್ಸೋ ಕೇಸ್ ಹಾಕಿ ಆ ಹುಡುಗನ. ಇಟ್ಸ್ ಎ ವೆರಿ ಗುಡ್ ಮೂವಿ, ನೋಡಿದ್ರೆ ಅರ್ಥ ಆಗುತ್ತೆ. ಶಶಿಧರ್ ಸರ್, ಈಗ ಪ್ರಮುಖವಾಗಿ ಶಾಲಾ ಕಾಲೇಜುಗಳಲ್ಲಿ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದ ಹಾವಳಿ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಅಂದ್ರೆ ಈ ಮೊಬೈಲ್ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬೇಡದೇ ಇರುವಂತ, ಅಂದ್ರೆ ತಮ್ಮ ಲೈಕ್ಸ್ ಕಾಮೆಂಟ್ಸ್ಗೋಸ್ಕರ ಇಲ್ಲದೆ ಇರುವಂತ ರೀಲ್ಸ್ ಗಳನ್ನ ಶೇರ್ ಮಾಡುವಂಥದ್ದು, ಇದು ಒಂದು ಕೂಡ ಕಾರಣ ಆಗ್ಬೋದು. ಹೇಗೆ ಆಧುನಿಕತೆಯ ಭರಾಟೆಯಲ್ಲಿ ಮಕ್ಕಳು ಸಾಮಾಜಿಕ ಜಾಲತಾಣಗಳಿಂದ ಕೂಡ ಬಹಳಷ್ಟು ಆಕರ್ಷಿತರಾಗ್ತಾ ಇದ್ದಾರೆ. ಆಕರ್ಷಿತರಾಗುವ ಮೂಲಕ ಒಂದು ಏನೋ ಒಂದು ಕುತೂಹಲ ಕಾರಣಕ್ಕಾಗಿ, ಏನೋ ಒಂದು ಆಕರ್ಷಣೀಯ ಚಿಂತನೆಗೊಳಗಾಗಿ ಎಷ್ಟೋ ಮಕ್ಕಳು ಭವಿಷ್ಯನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದು ಟೀನೇಜ್ ಅಲ್ಲಿ, ಅದು ಹೆಚ್ಚು ಕಮ್ಮಿ 15ರಿಂದ 18ರವರೆಗೆ ಈ ತರದ ಪ್ರಕರಣಗಳು, ನಾವು 15ರಿಂದ 18ರವರೆಗೆ ಈ ತರ ಪ್ರಕರಣಗಳು ಗಮನಿಸ್ತಾ ಇದೀವಿ. ಹೀಗಾಗಿ ಮಕ್ಕಳಿಗೆ ಈಗ ಏನಾಗ್ತಾ ಇದೆ ಅಂದ್ರೆ, ಪಾಲಕರು ಸಹಿತ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅವರೊಂದಿಗೆ ಚರ್ಚೆ ಮಾಡೋದು, ಸ್ನೇಹ ಜೀವಿ ಆಗೋದು, ಮಕ್ಕಳಿಗೆ ಮನೆಗೆ ಬಂದ ತಕ್ಷಣ ಮಕ್ಕಳೊಂದಿಗೆ ಅವರ ಚಲನವಲನ ಬಗ್ಗೆ ಗಮನ ಹರಿಸೋದು, ಮಕ್ಕಳು ಯಾವ ರೀತಿ ಶಾಲೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಅವರ ಪಾಠ ಪ್ರವಚನದ ಬಗ್ಗೆ ಪ್ರತಿಯೊಂದು ಗಮನಿಸಬೇಕಾದಂಥದ್ದು ಪಾಲಕರು ಇವತ್ತಿನ ದಿನಮಾನದಲ್ಲಿ ಬಹಳ ತುರ್ತು ಅತ್ಯಗತ್ಯತೆ ಇದೆ. ಮಕ್ಕಳು ಮನೆಗೆ ಬಂದಾಗ ನೋಡ್ಬೇಕು, ಮತ್ತೆ ಅವರು ಸ್ವತಃ ಸಹಿತ ಪಾಲಕರು ಸಹಿತ ಮೊಬೈಲ್ ನೋಡ್ತಕ್ಕಂಥ ಕೆಲಸ ಕೈ ಬಿಡ್ಬೇಕಾಗಿದೆ ಇವತ್ತಿನ ನಿರ್ಮಾಣದಲ್ಲಿ. ಅವರು ಮೊಬೈಲ್ ನೋಡ್ಕೊಂಡು ಇರ್ತಾ ಇದ್ದಾರೆ, ಆಮೇಲೆ ಮಕ್ಕಳು ಅದ್ರ ಜೊತೆಗೆ ಮೊಬೈಲ್ ನೋಡ್ತಾ ಇದ್ದಾರೆ, ರೀಲ್ಸ್ ಅವರು ನೋಡ್ತಾ ಇದ್ದಾರೆ, ಇವರು ನೋಡ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಕೂಡ ಪ್ರಕರಣಗಳು ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಚೈಲ್ಡ್ ಫಂಡ್ ಇಂಡಿಯಾ ಅಂತೇಳಿ ಒಂದು ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳಿಗೆ ರಕ್ಷಣೆ ಯಾವ ರೀತಿ ಮಾಡ್ಬೇಕು ಅಂತೇಳಿ ನಮ್ಮ ಆಯೋಗದೊಂದಿಗೆ MOU ಆಗಿದೆ. ಅವರು ಸಹಿತ ಎಲ್ಲ ಕಡೆ ತಳಮಟ್ಟದಲ್ಲಿ ತರಬೇತಿ ನೀಡ್ತಕ್ಕಂಥದ್ದು, ಸಂಬಂಧಪಟ್ಟಂತ ಅಧಿಕಾರಿಗಳು ತರಬೇತಿ ನೀಡ್ತಕ್ಕಂಥದ್ದು, ಮಕ್ಕಳಿಗೆ ಯಾವ ರೀತಿ ಇದರಿಂದ ನಾವು ಸಾಮಾಜಿಕ ಜಾಲತಾಣಗಳಿಂದ ಯಾವ ರೀತಿ ರಕ್ಷಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವರದಿ ತಯಾರಿಸ್ತಾ ಇದ್ದಾರೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಕ್ಕಳು ಸಹಿತ ಈ ಒಂದು ಸಾಮಾಜಿಕ ಜಾಲತಾಣಗಳಿಂದ ಅವರು ಸಹಿತ ಒಂದು ಸಮಸ್ಯೆದ ಸುಳಿಯಲ್ಲಿ ಸಿಲುಕೊಳ್ತಾ ಇದ್ದಾರೆ. ಇದು ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಹೀಗಾಗಿ ಮಕ್ಕಳಿಗೆ ನಾವೆಲ್ಲರೂ ಸಹಿತ ರಕ್ಷಣೆ ಮಾಡ್ಬೇಕಾಗಿದೆ, ಪ್ರತಿಯೊಂದು ಹಂತದಲ್ಲಿ ರಕ್ಷಣೆ ಮಾಡ್ಬೇಕಾಗಿದೆ. ಹೀಗಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಈ ಒಂದು ಸಾಮಾಜಿಕ ಜಾಲತಾಣಗಳಿಂದ ರಕ್ಷಣೆ ಮಾಡೋದು ಪಾಲಕರದ್ದು ಒಂದು ಕರ್ತವ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ರಕ್ಷಣೆ ಮಾಡೋದು ಮನೆ ಮುಂಭಾಗದಲ್ಲಿ ಆಟ ಆಡ್ತಾ ಇರೋದು ಮಗುವನ್ನ ಪುಸಲಾಯಿಸಿ ಕರ್ಕೊಂಡು ಹೋಗ್ತಾರೆ ಅಂತ ಹೆಂಗ್ ರಕ್ಷಣೆ ಮಾಡೋದು? ಗೇಟ್ ಹಾಕೊಂಡೇ ಒಳಗಡೆ ಇರೋದು ಅದ್ರಲ್ಲೂ ಹೇಳ್ತಾರೆ ಮಕ್ಳು ಇವಾಗ ಬರೀ ಮೊಬೈಲ್ ನೋಡ್ಕೊಂಡು ಒಳಗಡೆನೆ ಇದ್ದು ಆಟ ಆಡ್ತಾರೆ ಅಂತ. ಇದೇ ಆಗೋ, ಆಚೆ ಕಳಿಸ್ಬೇಕು, ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಬೇಕು, ಆಚೆ ಹೋಗಿ ಆಟ ಆಡ್ಬೇಕು. ಆಚೆ ಹೋಗ ಗೇಟ್ ಹತ್ರ ಆಟ ಆಡ್ತಾ ಇದ್ರೆ ಅವ್ರು ಸಾವು ನೋಡ್ತಾ ಇದ್ದಾಗ ಏನ್ ಮಾಡ್ಬೇಕು? ಇವಾಗ ಮಕ್ಕಳನ್ನ ಏರೋದೇ ತಪ್ಪಾಗೋಗಿದೆ. ಮೊದಲು ನೋಡಿ ಮೇಡಮ್, ಇದು ಈ ಜನರ ಮನಸ್ಥಿತಿಯ ಬದಲಾವಣೆಯನ್ನು ಮಾಡೋದು ಹೇಗೆ ಅಂತ ಹೇಳಿ ಸರ್ ಏನೋ ಹೇಳ್ತಾ ಇದೆ ಸರ್. ಈಗ ಈ ಪರಿಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲರೂ ಬದುಕಬೇಕಾಗಿದೆ, ಸಾಗ್ಬೇಕಾಗಿದೆ. ಹೀಗಾಗಿ ಮಕ್ಕಳಿಗೆ ನಾನು ನಿನ್ನೆ ಹೇಳಿದೆ, ಈ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಇವಾಗ ಅವರಿಗೆ ಬೆಳೆಸೋದಾಗ್ಲಿ, ಅವರಿಗೆ ಶಿಕ್ಷಣ ಕೊಡೋದಾಗ್ಲಿ, ಅವ್ರಿಗೆ ಆಹಾರ ವ್ಯವಸ್ಥೆ ಇಂಥದ್ದು ಚಿಂತನೆ ಈಗ ನಮ್ಮ ಎಲ್ಲ ಈ ಜನಮಾನಸದಲ್ಲಿ
ಅದೆಲ್ಲ ಒಂದು ಸಾಮಾನ್ಯ ಆಗ್ಬಿಟ್ಟಿದೆ. ಈ ಮಕ್ಕಳಿಗೆ ರಕ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಮಕ್ಕಳಿಗೆ ರಕ್ಷಣೆ ಮಾಡುವ ಮೂಲಕ ಸುರಕ್ಷಿತವಾಗಿ ಯಾವ ರೀತಿ ಬೆಳೆಸ್ಬೇಕಂತಕ್ಕಂಥದ್ದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಇದು ಯಾರೊಬ್ಬರ ಮೇಲೆ ದೂರೋದಕ್ಕಿಂತ ನಾವೆಲ್ಲರೂ ಸಹಿತ ಸ್ವಯಂ ಆಗಿ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಮುಂದಾಗಬೇಕಾಗಿದೆ. ಇದು ಮತ್ತೊಬ್ಬರಿಗೆ ಹೌದು ಕೆಲವೊಂದು ವಿಕೃತ ಮನಸ್ಸಿನಿಂದ ಎಷ್ಟು ಮಟ್ಟಿಗೆ ನಾವು ಅವ್ರಿಗೆ ರಕ್ಷಣೆ ಮಾಡ್ಬೇಕು, ಎಷ್ಟು ಮಟ್ಟಿಗೆ ನಾವು ಗಮನ ಹರಿಸಬೇಕು, ಮಕ್ಕಳಿಗೆ ನಾವು ಆಟ ಆಡಕ್ಕೂ ಹೊರಗೆ ಬಿಡ್ಬೇಕಾ, ಮಕ್ಕಳು ಆಟ ಆಡ್ತಾ ಇದ್ದವನು ಹೊರಗೆ ಅವ್ರ ಜೊತೆ ಇರ್ಬೇಕಾ ಅನ್ನೋದೊಂದು ಪ್ರಶ್ನೆ ಮೂಡ್ತಿರ್ಬೋದು. ಹೌದು, ಟ್ಯೂಷನ್ ಕಳ್ಸೋಕ್ಕೂ ಕೂಡ ಈಗ ಪೋಷಕರು ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಮೊನ್ನೆ ಆಯಿತಲ್ಲ ಬೆಂಗಳೂರಿನ. ಹೌದು, ಎಷ್ಟೋ ಕಡೆ ಟ್ಯೂಷನ್ ಇರ್ಬೋದು, ಮನ್ನ ತರಬೇತಿ, ನಮ್ಮ ಈಜುಕೊಳ ತರಬೇತಿಯಲ್ಲಿ ಇರ್ಬೋದು, ಈ ತರದ ಒಂದು ಎಲ್ಲಾ ತರಬೇತಿಗಳಲ್ಲಿ ಯಾವ ರೀತಿ ಮಕ್ಕಳು ಶೋಷಣೆ ಒಳಗಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ ಬಹಳ ಕಷ್ಟಕರ ಕಾಲ ಎದುರಾಗಿದೆ. ಹೀಗಾಗಿ ಅದಕ್ಕೆ ಒಂದೇ ನಾವು ಮಕ್ಕಳೊಂದಿಗೆ ಮಕ್ಕಳಾಗಿರ್ಬೇಕು, ಮಕ್ಕಳ ರಕ್ಷಣೆಗಾಗಿ, ಮಕ್ಕಳ ಒಂದು ಸುರಕ್ಷತೆಗಾಗಿ ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಇರ್ಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಎಲ್ರು ಸಹಿತ ನಾವು ಅವರಿವರಿನ್ನದೇ ಪ್ರತಿಯೊಬ್ಬರು ನಮ್ಮಿಂದಲೇ ಮಕ್ಕಳ ರಕ್ಷಣೆ ನಮ್ಮ ಮಕ್ಕಳ ರಕ್ಷಣೆ ಮಾಡ್ಕೊಳ್ಳಿಕ್ ನಾವು ಮುಂದಾಗಬೇಕಾಗಿದೆ. ಹೌದು, ಕಾನೂನಿದೆ, ಕಠಿಣವಾದಂತ ಪಾಕ್ಸೋ ಕಾಯ್ದೆ ಇದೆ, ಬಹಳಷ್ಟು ನಿಯಮಗಳಿದೆ. ಆ ಪಾಕ್ಸೋ ಕಾಯ್ದೆ ಎಲ್ಲಿ ಆ ಒಂದು ಪ್ರಕರಣ ನಡೀತು, ಆ ಆರೋಪಿ ಅಂತ ಹೇಳಿದೆ, ಆರೋಪಿ ಇದು ಕಾಯ್ದೆ ಹೇಗಿದೆ ಅಂದ್ರೆ ಬೇರೆ ತರ ಆರೋಪ ಮಾಡಿದ್ದಾನಂತೆ ಪ್ರೂವ್ ಮಾಡೋದಲ್ಲ. ಯಾವಾಗ FIR ಆಗುತ್ತೆ ಅವಾಗ ಇವನು ಆರೋಪಿ, ಇವನು ಆಲ್ರೆಡಿ ಅಪರಾಧ ಮಾಡಿದ್ದಾನೆ ಅಂತೇಳಿ ಪ್ರೂವ್ ಆಗಿದ್ದು, ನಾ ಇದು ಪ್ರೂವ್ ಮಾಡಿಲ್ಲ ಅಂತ ಮುಕ್ತ ಮಾಡ್ಕೊಳ್ಳಿಕ್ಕೆ ಅವ್ನು ಹೋರಾಟ ಮಾಡ್ಬೇಕಾಗುತ್ತೆ. ಅಷ್ಟೊಂದು ಕಠಿಣವಾದಂತಹ ಪಾಕ್ಸೋ ಕಾಯ್ದೆ ಇದೆ. ಅದ್ರದ್ದು ಇನ್ನಷ್ಟು ಜಾಗೃತಿ ಆಗ್ಬೇಕಾಗಿದೆ, ಇನ್ನಷ್ಟು ಜನಮಾನಸದಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಮತ್ತೆ ಶಿಕ್ಷೆ ಪ್ರಮಾಣ ಈಗ ಬಹಳಷ್ಟು ಕಡಿಮೆ ಇದೆ. ಶಿಕ್ಷೆ ಪ್ರಮಾಣ ಹೆಚ್ಚಾದಲ್ಲಿ ಮಾತ್ರ ಈ ಪ್ರಕರಣಗಳು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಎಲ್ಲಾ ಅಧಿಕಾರಿಗಳು ಮತ್ತಷ್ಟು ಕ್ರಿಯೇಟಿವ್ ಆಗಿ, ಮತ್ತಷ್ಟು ಹೆಂಗ್ ಮಸ್ಟ್ ಅಂಡ್ ಶುಡ್ ಈ ಒಂದು ಪ್ರಕರಣ ನಡೆದಿದೆ, ಇದಕ್ಕೆ ಯಾವ ರೀತಿ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಆ ತುಡಿತ, ಒಂದು ಹಂಬಲ ಪ್ರತಿಯೊಬ್ಬ ಆ ಸ್ಥಳೀಯವಾಗಿ ಇರ್ತಕ್ಕಂಥ ಅಧಿಕಾರಿ ಮನಸ್ಸಲ್ಲಿ ಬಂದಲ್ಲಿ ಮಾತ್ರ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಆ ಭಾಗದಲ್ಲಿ, ಆ ಪರಿಸರದಲ್ಲಿ ಆ ಒಂದು ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸದ ರೀತಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಸರ್. ಮಧುರಾಣಿ ಮೇಡಮ್ ಅವರೀಗ ಪ್ರಮುಖವಾಗಿ ಜನರ ವರ್ತನೆಯನ್ನ ಬದಲಾಯಿಸೋದು ಹೇಗೆ ಅಂತಾರೆ, ಅಂದ್ರೆ ಈ ರೀತಿಯ ಕೀಳು ಮಟ್ಟಕ್ಕೆ ಇಳಿಯೋದು ಯಾಕೆ ಅಂತ? ಕೀಳು ಮಟ್ಟಕ್ಕೆ ಇಳಿಯೋದು ಅಂತ ಅಂದರೆ ಇವಾಗ ನಾರ್ಮಲಿ ಏನಾಗುತ್ತೆ ಒಂದೊಂದ್ಸಲ ಅದು ಇವಾಗ ನಾರ್ಮಲಿ ಒಂದು ವರ್ಡ್ ಬಂದ್ಬಿಟ್ಟಿದೆ ಏನಂತ ಅಂದರೆ ಇಟ್ ಇಸ್ ಕಾಮನ್. ನಾರ್ಮಲಿ ಏನೇ ಒಂದು ತೊಗೊಂಡ್ರು ಇಟ್ ಇಸ್ ಕಾಮನ್. ಫಸ್ಟು ನಾವು ಆ ಒಂದು ಲೈನಿಗೆ ಬ್ರೇಕ್ ಹಾಕಬೇಕು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಯಾಕೆ ಅಂತ ವೆನ್ ಪೀಪಲ್ ಆರ್ ಸ್ಪೀಕಿಂಗ್ ಅದು ಕ್ಯಾಶುವಲ್ ಆಗಾಗಲಿ, ಈವನ್ ಸ್ಲ್ಯಾಂಗ್ಸ್ ಯೂಸ್ ಮಾಡಬೇಕಾದ್ರೆ ಎಲ್ಲನೂ ಅದನ್ನು ಒಂದು ಕಾಮನ್ ಅಂತ ಅಂದ್ಬಿಟ್ಟು ತೊಗೊಳೋದನ್ನ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಅದು ಒಂದು. ಸೆಕೆಂಡ್ ಥಿಂಗು, ಬೇರೆಯವ್ರ ಮನಸ್ಥಿತಿ ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ನಾವೇನಂತಂದರೆ ನಮ್ಮ ಜೊತೆಯಲ್ಲಿರೋರು ಸುತ್ತಮುತ್ತ ಇರೋದು, ಐ ವಾಸ್ ಟೆಲ್ಲಿಂಗ್ ಆ ಗುಡ್ ಟಚ್ ಬ್ಯಾಡ್ ಟಚ್ ವಿಷಯ ನಾನು ಮಾತಾಡ್ತಾ ಇದ್ದೆ. ನಾನು ಅಬ್ಸರ್ವ್ ಮಾಡ್ದಂಗೆ ಏನಾಗಿದೆ ಅಂತಂದರೆ ಎಷ್ಟೊಂದು ಜನಕ್ಕೆ ಮುಜುಗರ ಅದನ್ನು ಹೇಳ್ಕೊಡೋದ್ರಲ್ಲೂ ಅಷ್ಟೇ. ಸೊ ಹಾಗಾಗ್ಬಿಟ್ಟು ಇವಾಗ ಸಮ್ ವೀಡಿಯೋಸ್ ಎಲ್ಲ ಮಾಡಿ ಪ್ಲೇ ಮಾಡ್ತಾ ಇದ್ದಾರೆ. ಏಕೆಂತಂದರೆ ಟೀಚರ್ಸ್ ದೇ ಫೀಲ್, ಇವಾಗ ಕೋ ಎಜುಕೇಷನ್ ಸ್ಕೂಲ್ ಇರ್ಬೋದು, ಯಾರೇ ಆದ್ರೂ ಅವ್ರಿಗೂ ಒಂಥರ ಮುಜುಗರ ಇದೆ. ನಮ್ಮ ಮಕ್ಳ ಮುಂದೆ ನಮ್ಗೆ ಹೇಳೋದಕ್ಕೇ ಸ್ವಲ್ಪ ಒಂಚೂರು ಸಂಕೋಚ ಆಗುತ್ತೆ. ಸೊ ಆ ಒಂದು ಇದರಲ್ಲಿ ಹೇಳುವಾಗ ನಮಗೆ ಕಷ್ಟ ಆಗ್ತಾ ಇದೆ. ಸೊ ಆದಷ್ಟು ಏನಂದರೆ ದಿಸ್ ಇಸ್ ಟೀಚರ್ಸಿಂದ ಫೀಡ್ಬ್ಯಾಕ್. ನಾರ್ಮಲಿ ಕೆಲವರು ಹೇಳ್ತಾರೆ, ಆದರೆ ಅದು ಎಲ್ರಿಗೂ ಆಗೋದಿಲ್ಲ, ಕಷ್ಟ ಆಗ್ತಿದೆ. ಹಾಗಾಗಿ ಆ್ಯನಿಮೀಸ್ ಮತ್ತು ಈ ಕಾರ್ಟೂನ್ಸು ಅಥವಾ ಈ ಥರದ್ದು ಯಾವುದಾದ್ರೂ ವೀಡಿಯೋಸ್ ಯೂಸ್ ಮಾಡಿ ಅವನ್ನ ನಾವು ಹೇಳ್ಕೊಟ್ಟು ಕರೆಕ್ಷನ್ಸ್ನ ನಾವು ಮಾಡೋದು, ಇದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಸ್ಕೂಲ್ಸ್ನಲ್ಲಿ, ಕಾಲೇಜಸ್ನಲ್ಲಿ. ಇದೆಲ್ಲನೂ ಕೆಲವೊಂದು ವೀಡಿಯೋಸ್ ಎಲ್ಲ ಬರುತ್ತೆ, ತುಂಬ ಚಿಕ್ಕ ಮಕ್ಳಿಗೂ ಅವನ್ನೆಲ್ಲ ಹೇಳ್ಕೊಡ್ತಾರೆ. ಬಟ್ ಅವ್ರಿಗೆ ಗೊತ್ತಾಗುತ್ತೆ ಅವೆಲ್ಲ ಒಂದು 3 ಇಯರ್ಸಿಂದನೂ ಹೇಳ್ಕೊಡ್ತಾ ಹೋದರೆ ಅವ್ರಿಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ವಿತ್ ಸ್ಟ್ರೇಂಜರ್ಸ್ ಅಂತ ಅಂದ್ಬಿಟ್ಟು. ಆಮೇಲೆ ಫಸ್ಟು ನಾವು ಸ್ಟ್ರೇಂಜರ್ಸ್ ಹೇಳ್ಕೊಂಡು ಆಮೇಲೆ ಮನಸ್ಥಿತಿನ ಇದು ಮಾಡಬೇಕು. ಈ ಮನಸ್ಥಿತಿ ಇರೋದಕ್ಕೆ ಎಗೇನ್ ಅದೇ ಅವ್ರಿಗೆ ಸ್ವಲ್ಪ ಒಂಚೂರು ನಾವು ಸ್ವಲ್ಪ ಸ್ಪಿರಿಚುವಲ್ ಆಗಿ ಹೋಗ್ಬೇಕಾಗತ್ತೆ. ಅವ್ರಿಗೆ ಅದು ಮನಸ್ಸಿನಲ್ಲಿ ಇದು ಬರಬೇಕಾಗತ್ತೆ, ಒಂದು ಫೀಲಿಂಗ್ ಬರಬೇಕು.
ಮಕ್ಕಳಂತ ಅಂದರೆ ಏನು, ಇವಾಗ ಮುಂಚೆ ಎಲ್ಲ ನಾವು ಹೇಳ್ತಾ ಇದ್ವಿ ಮಕ್ಕಳಂದರೆ ದೇವ್ರ ಸಮಾನ, ಅವ್ರಿಗೇನೂ ಗೊತ್ತಿಲ್ಲ ಅಂತ. ಆ ಥರ ಅವ್ರನ್ನ ಯೂಸ್ ಮಾಡ್ತಾರೆ ಅಂತ ಅಂದರೆ ದೇ ಹ್ಯಾವ್ ಸಮ್ OCD ಪ್ರಾಬ್ಲಮ್ಸ್, ಈ ಥರ ಅವರೇನೇ ಅಂತ ಅಂದ್ಬಿಟ್ಟು ನಾವು ಅನ್ಕೊಬೇಕಾಗತ್ತೆ. ಅದನ್ನು ಹೇಗೆ ಸರಿ ಮಾಡೋದು ಅಂತ ಹೇಳಿದ್ರೆ ಎಗೇನ್ ನಾವು ಸೃಷ್ಟಿಸುವಂಥ ಎನ್ವಿರಾನ್ಮೆಂಟಲ್ಲಿ ನಾವು ಮಾತಾಡುವಾಗ ಎಲ್ಲ ಕಡೆನೂ ಆದಷ್ಟು ಈ ನೆಗೆಟಿವ್ ಥಿಂಗ್ಸ್ನ ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಥಿಂಗ್ಸ್ ಮಾತಾಡ್ತಾ ಹೋದರೆ ಇಟ್ ಇಸ್ ನಾಟ್ ಕಾಮನ್ ಅನ್ನೋದು, ಇಟ್ ಇಸ್ ಕಾಮನ್ ಅಂತ ಅನ್ನೋ ಬದಲು ಐ ಥಿಂಕ್ ಯು ಆರ್ ಗೆಟಿಂಗ್ ನಾನು ಏನೇನು ಹೇಳ್ತಾ ಇದ್ದೀನಿ ಅಂತ. ಆ ಥರದ್ದು ಸುಮಾರು ವಿಷಯಕ್ಕೆ ಹಂಗೆ ಹೇಳ್ತಾರೆ, ಅದೆಲ್ಲ ಇವಾಗ ಕಾಮನ್ ಬಿಡು ಅಂತ. ಅದನ್ನು ನಾವು ಹೇಳಿ ಇಲ್ಲ, ಮಕ್ಕಳಂತ ಅಂದರೆ ಅವ್ರನ್ನ ನಾವು ಯಾವ ಥರ ನೋಡ್ಕೊಬೇಕು, ದೇ ರಿಲೈ. ಇವಾಗ ನಾರ್ಮಲಿ ಒಂದು ಮಗುನ ಹಿಂಗೆ ಮೇಲೆತ್ತಿ ಎಸಿತೀವಿ ಅಂತ ಅಂದರೆ ಅದು ನಗುತ್ತೆ, ಭಯ ಪಡೋದಿಲ್ಲ. ಯಾಕಂತ ಅಂದರೆ ಹಿಟ್ ನೋಸ್ ನಾವು ಅದನ್ನು ವಾಪಸ್ ಹಿಡ್ಕೋತೀವಿ ಅಂತ. ಆ ಒಂದು ಕಾನ್ಫಿಡೆನ್ಸ್, ಅದು ಆ ಚಿಕ್ಕ ಮಗುಗೆ ಏನು ಗೊತ್ತಿರುತ್ತೆ, ಅಂದ್ರಲ್ಲೂ ಆ ಕಾನ್ಫಿಡೆನ್ಸ್ ಅದರಲ್ಲಿ ಇದೆ ಅಂತ ಅಂದರೆ, ಸೊ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಅವ್ರು ಬರ್ತಾರೆ ಆ ಮಕ್ಕಳು. ಅವ್ರ ಬಗ್ಗೆ ನೀವು ಆ ಥರ ಯೋಚನೆ ಮಾಡ್ತೀರಾ ಅಂತ ಅಂದರೆ ನೀವು ಪ್ರಾಣಿಗಳಿಗೂ ಕೂಡ ಆ ಥರ ಇರೋದಿಲ್ಲ. ಆ ಥರ ಒಂದು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದರೆ ನೀವು ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರನ್ನವರೇ ಕ್ವೆಶನ್ ಮಾಡ್ಕೊಳ್ಬೇಕಾಗಿರೋಂಥ ಪರಿಸ್ಥಿತಿ ಇವಾಗ ಬಂದಿದೆ. ಮೇಡಮ್, ಈಗ ಈ ಕಾಮುಕರಿಂದ ಈ ಕಂದಮ್ಮಗಳ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಹೌದು, ಕಾನೂನು ಸ್ಟ್ರಿಕ್ಟ್ ಆಗಬೇಕು. ಏನು ಶಿಕ್ಷೆ ಪ್ರಮಾಣ ಅಂತಿದೆ, ಅದು ಪೂರ್ತಿಯಾಗಿ ಬದಲಾಗಬೇಕು. ಶಿಕ್ಷೆ ಪ್ರಮಾಣ ಅಲ್ಲ, ಯಾರು ಮಾಡಿದರೆ ಈ ಥರ ಕಂಡು ಬಂದಿದೆ ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಿ ಅವ್ರ ಬಗ್ಗೆ ಶಿಕ್ಷೆ ಅಲ್ಲೇ ಆಗಬೇಕು. ಆವಾಗ ಮಾತ್ರ ಇದಕ್ಕೆ ಸೊಲ್ಯೂಷನ್ ನಾವು ಕಂಡುಹಿಡಿಬೋದು. ಮತ್ತು ಭಯ ಇರಬೇಕು, ಅಯ್ಯೋ ಈ ಥರ ಮಾಡಿದರೆ, ಯಾರು ಒಂದು ಮಗುಗೆ ಒಂದು ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅಟ್ಲೀಸ್ಟ್ ಅದಕ್ಕೆ ಒಂದು ತೊಂದರೆ ಆಗಿದೆ ಅಂದಾಗ ಅಲ್ಲೇ ಕೈ ಕತ್ತರಿಸೋವಂಥದ್ದು ನಿಲ್ಲಿಸಿ ರೋಡ್ನಲ್ಲಿ ಅಂಥ ಕೆಲಸಗಳಾಗಬೇಕಿಲ್ಲ. ಪೊಲೀಸರು ಶೂಟ್ ಅಟ್ ಸೈಟ್ ಆರ್ಡರ್ ಪಾಸ್ ಮಾಡಬೇಕು. ಯಾರೇ ಇರ್ಬೋದು, ಅಧಿಕಾರಿಗಳು, ಮಿನಿಸ್ಟ್ರುಗಳಿರ್ಬೋದು, PM ಇರ್ಬೋದು, ಮಕ್ಕಳ ಮೇಲೆ ಈ ಥರ ರೂಲ್ಸ್ ಮಾಡಬೇಕು ಅಂತ ಬಂದಾಗಲೇ ಇದು ಬದಲಾಗೋದು ಸರ್. ಇಲ್ಲಾಂದರೆ ನಾವು ಬಂದು ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ, ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾನೆ ಇರುತ್ತೆ, ಯಾರಿಗೂ ಯಾವುದೇ ಥರ ಭಯನೂ ಇರೋದಿಲ್ಲ. ಯಾವುದೇ ಥರ ನಿರ್ಧಾರಗಳನ್ನು ಯಾವ ಅಧಿಕಾರಿಗಳಾಗಿ, ಸರ್ಕಾರಿ ಅಧಿಕಾರಿಗಳಾಗಲಿ ಯಾರೂ ಕೂಡ ತಗೊಳ್ಳೋದಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ ಆಫ್ ಆಲ್ ಕೇಸು ಕರೆಕ್ಟಾಗಿ ದಾಖಲಾಗಲ್ಲ. ಇದೇ ಥರ ಸುಳ್ಳು ಕೇಸು ದಾಖಲಾಗತ್ತೆ ಅಂತ ಹೇಳಿಬಿಟ್ಟು ಅನೇಕ ಕೇಸ್ಗಳನ್ನ ಮುಚ್ಚಾಕ್ತಾರೆ. ಅಧಿಕಾರಿಗಳು ನಮ್ಮ ಸರ್ಕಾರದ ಮೇಲೆ ಹೇಳ್ತಾರೆ, ಸರ್ಕಾರ ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಅವರಿಂದ ಇವರು ಕೊನೆಗೆ ಮಕ್ಕಳಿಗೆ ಯಾವುದೇ ಥರದ ಒಂದು ಧೈರ್ಯ ಇರಲ್ಲ. ಮತ್ತು ಪೇರೆಂಟ್ಸ್ಗೂ ಅಷ್ಟೇ ಇದೇ ರೀತಿ ಭಯ ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತೆ. ಇದು ಬದಲಾವಣೆ ಆದಾಗ ಮಾತ್ರನೇ ಸಾಧ್ಯ. ಮಕ್ಕಳುಗಳು ಯಾರೇ ಇಮಿಡಿಯೇಟ್ ಆಗಿ ಒಂದು ಚೇಂಜಸ್ ಆಗಲೇಬೇಕು, ಆವಾಗಲೇ ಸಾಧ್ಯ ಆಗೋದು. ಅದಕ್ಕೆ ಅಂತ ಹೋರಾಟ ಮಾಡಬೇಕು, ಎಲ್ಲ ಮಹಿಳೆಯರು ನಿಂತ್ಕೋಬೇಕು ನಮ್ಮ ಜೊತೆಗೂಡಿ. ನಾವು ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಎಲ್ಲರದು ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ಯಾವ ರೀತಿಯ ಕಠಿಣ ಕಾನೂನು ಕ್ರಮ ಬೇಕಾಗುತ್ತೆ ಇಂಥ ಮೃಗಿಗಳ ವಿರುದ್ಧ? ಇದಕ್ಕೆ ಆ್ಯಕ್ಚುಲಿ ಸ್ಟೇಷನ್ಗೆ ಹೋಗಿ FIR ಹಾಕಿ ಡಾಕ್ಟ್ರ್ ಹತ್ರ ಹೋಗಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಅವನ್ನ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರಿಗೆ ರಿಮ್ಯಾಂಡು, ಅರೆಸ್ಟು, ಚಾರ್ಜ್ ಶೀಟು ಅದೆಲ್ಲ ಇರಬಾರ್ದು. ಮ್ಯಾಜಿಸ್ಟ್ರೇಟು, ಪೊಲೀಸ್ ಸ್ಟೇಷನ್, ಪಬ್ಲಿಕ್, ಎವ್ರಿಥಿಂಗ್ ಆನ್ ದ ಸ್ಪಾಟ್ ಎಲ್ಲಿ ನಡೆದಿದೆಯೋ ಅದೇ ಆಗಬೇಕು, ಅಲ್ಲೇ ಶಿಕ್ಷೆ ಆಗಬೇಕು. ಅಲ್ಲೇ ಅವ್ರದ್ದು ಒಂದು, ಇವಾಗ ಯಾವ ಮಗುಗೆ ಎಲ್ಲ ಅನ್ಯಾಯ ಆಗಿದೆ ಅದೊಂದು ಬರಿಯಲ್ ಗ್ರೌಂಡ್ ಥರ ಆ ಅಫೆಂಡರ್ನ ಅಲ್ಲೇ ಕೊಂದು ಮುಗಿಸ್ಬಿಡ್ಬೇಕು. ಸೊ ಆವಾಗ ಪೆಂಡಿಂಗ್ ಕೇಸ್ಗಳು ಯಾವುದೂ ಇರಲ್ಲ. ಒಂದು 100 ಜನಕ್ಕೆ ಮಾಡಲಿ, 100ನೇ 1 ಜನ ಯಾವನ್ನೂ ಎದುರ್ಕೊಳ್ಳಲ್ಲ. ಆವಾಗ ಎದುರ್ಕೊಳ್ತಾರೆ, ಹೆಣ್ಮಕ್ಳು ಅಂದರೆ ಎದುರ್ಕೊಳ್ತಾರೆ. ಇವಾಗ ಸಿಂಪಲ್ ಥಿಂಗ್ ಸರ್, ಸ್ಕೂಲಲ್ಲಿ ಏನೋ ಆಗಿರುತ್ತೆ. ಇವಾಗ ನಾವು 10 ವರ್ಷದ ಕೆಳಗೆ ಮಕ್ಕಳು ಹಂಗೆ ಹೇಳುತ್ತೆ ಮೇಡಮ್. ಈಗ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂತೂ ಪರವಾಗಿಲ್ಲ, ಬಟ್ ಒಬ್ಬ ನಿರಪರಾಧಿಗೆ ಶಿಕ್ಷೆ ಅದನ್ನು ಕೂಡ ಅದರಿಂದ ಪ್ರೋಸೆಸ್ ಕಮ್ಮಿ. ಇವಾಗ ನೋಡಿ, ಸ್ಕೂಲಲ್ಲೇ ಒಂದು ಸ್ಕೂಲಲ್ಲಿ ಎಕ್ಸಾಂಪಲ್, ಸಣ್ಣ ಎಕ್ಸಾಂಪಲ್ ತೊಗೊಳ್ಳಿ, ನಾವು ನೇಮ್ ಮಾಡೋದು ಬೇಡ. ಒಂದು 5th ಸ್ಟ್ಯಾಂಡರ್ಡ್ ಹುಡುಗಿಗೆ ಏನೋ ಈ ಥರ ಆಯಿತು, ಅವ್ರ ಕ್ಲಾಸಲ್ಲಿರೋದು ಅಥವಾ ಸೀನಿಯರ್ಸ್ ಆ ಸ್ಕೂಲಲ್ಲಿರೋರೇ ಮಾಡಿರ್ಬೋದು ಅಂತ. ಆದರೆ ಏನು ಮಾಡುತ್ತೆ ಇಲ್ಲಿ ನಮ್ಮ ಕಾನೂನು ಏನಿದೆ, ಆ ವಿಕ್ಟಿಮ್ ಏನಿದೆ ಆ ಹುಡುಗಿನ ಎಲ್ಲರಿಂದ ದೂರ ಇಡ್ತಾರೆ. ನಿಂದು ಕೇಸ್ ಎಲ್ಲ ನಡೆದು ಎಲ್ಲ ಆಗೋವರೆಗೂ ದೇ ಆರ್ ಗೋಯಿಂಗ್ ಟು ಐಸೋಲೇಟ್ ದಟ್ ಚೈಲ್ಡ್. ಆದರೆ ತಪ್ಪು ಮಾಡಿರೋ ಹುಡುಗನೋ ಆ ಸ್ಟೂಡೆಂಟ್ ವಿಲ್ ಬಿ ಅಟೆಂಡಿಂಗ್ ದ ಕ್ಲಾಸ್. ಇವಾಗ ಆ ಹುಡುಗಿ ಮನಸ್ಥಿತಿ ಏನಾಗಬೇಕು, ಪೇರೆಂಟ್ಸ್ ಮನಸ್ಥಿತಿ ಏನಾಗಬೇಕು, ಇದಕ್ಕೆ ಈ ಥರ ಒಂದು ಚಿಕ್ಕದನ್ನೆಲ್ಲ ನಾವು
ಕನ್ಸಿಡರ್ ಮಾಡಲೇಬೇಕು, ಇಂಪ್ಲಿಮೆಂಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ಮೆಂಟಲ್ ಡಿಸಾರ್ಡರ್ ಕಂಡೀಷನ್ಸ್ ಅಂತೂ ನೋಡಿ ಸರ್, ಈಗ ಒಂದು ಕೇಸ್ ಫೈಲ್ ಆಗುತ್ತೆ ಅನ್ಕೊಳ್ಳಿ, ಮೇಡಮ್ ಹೇಳೋದು ಒಂದು ಕೇಸ್ ಫೈಲ್ ಆಗಿದೆ, ಸ್ಕೂಲ್ನಲ್ಲಿ ಮಕ್ಕಳಿಗೆ ಗೊತ್ತಾಗೋಗುತ್ತೆ, ಟೀಚರ್ಸ್ಗೆ ಗೊತ್ತಾಗುತ್ತೆ ಈ ಮಗುಗೆ ರೇಪ್ ಆಗಿದೆ ಅಂತ. Stigma, tabooization. ಮೆಂಟಲಿ ಡಿಪ್ರೆಷನ್ ಮಾಡ್ಬಿಡ್ತಾರೆ ಸ್ಕೂಲ್ನಲ್ಲಿ, ಹೊರಗಡೆ ಎಲ್ಲಾ ಕಡೆಗೂ ಈ ಮಗುಗೆ ಈ ತರ ಆಗಿದೆ ಅಂತ ಅಂದ್ಬಿಟ್ಟು ಆ ಮಗು ಇನ್ನೊಂದಷ್ಟು ದೌರ್ಜನ್ಯ ಕೊಡಕ್ಕಾಗತ್ತೆ. ಸೊ ಇದು ಆಗಬಾರ್ದು, ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅಂತ ಮೇಡಮ್ ಅವರು ಹೇಳ್ತಾ ಇರೋದು. ಆ ಹುಡುಗನ ಬಗ್ಗೆ ಯಾರೇ ಅವರು ದೌರ್ಜನ್ಯ ಮಾಡಿದ್ದಾರೆ ಅವ್ರ ಬಗ್ಗೆ ಇಮಿಡಿಯೇಟ್ ಆಕ್ಷನ್ ಆಗಬೇಕು. ಅದೇ ಈ ಎನ್ಕೌಂಟರ್ ಆದ್ಮೇಲೆ ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಇಂಥ ಕಾಮುಕರಿಗೆ ಇದೇ ರೀತಿಯಾಗಿ ಶಿಕ್ಷೆ ಆಗಬೇಕು. ಈಗ ಸಮಾಜಘಾತಕರನ್ನ ನೀವು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತನಿಖೆ ಮಾಡೋದು ಅವಶ್ಯಕತೆ ಏನಿದೆ? ಇವಾಗ ನಾವು ಮಕ್ಕಳ ಬಗ್ಗೆ ಮಾತಾಡ್ತೇವೆ. ಅವತ್ತು ವಾಕಿಂಗ್ ಅಂತ ಇಬ್ರು ಹೆಣ್ಮಕ್ಳು ಹೋಗ್ತಾ ಇದ್ರೆ ಯಾವನೋ ಬಂದು ಇದು ಮಾಡ್ದ. ಸೊ ಆ ಥರ ಇರೋ ಮೈಂಡ್ ಸೆಟ್ ಜನಕ್ಕೆ ಏನು ಮಾಡೋಕ್ಕಾಗತ್ತೆ? ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ ಈ ರೀತಿಯ ಘಟನೆ ಆದಾಗ ಅಂದರೆ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ, ಜೊತೆಗೆ ಪೆಂಡಿಂಗ್ ಕೂಡ ಆಗಿದೆ. ಸೊ ಪೆಂಡಿಂಗ್ ಯಾಕಾಗಿದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕೇಸ್ಗಳು ಕೂಡ ಖುಲಾಸೆ ಆಗಿರುವಂಥದ್ದು, ಆ್ಯಂಡ್ ತನಿಖೆ ನಮ್ಮ ಕಾನೂನಲ್ಲಿ ತನಿಖೆ ಪ್ರೋಸೆಸ್ ಜಾಸ್ತಿ ಇದೆ. ಸೊ ಹಂಗಾಗಿ ಈ ರೀತಿಯ ಪೆಂಡಿಂಗ್ ಜಾಸ್ತಿ ಆಗುತ್ತೆ. ಹಿಂಗೆ ಆಗಬಾರ್ದು. ಹುಬ್ಬಳ್ಳಿಯಲ್ಲಿ ಏನಾಗಿದೆಯಲ್ಲ ಎನ್ಕೌಂಟರ್ ಏನಾಯ್ತಲ್ಲ, ಆ ರೀತಿಯ ಕಾಮುಕರಿಗೆ ಎನ್ಕೌಂಟರ್ ಮಾಡಿದ್ರೆ ಅವರಿಂದ ಏನು ಆಗಬೇಕಿದೆ, ಅವರಿಂದ ಏನು ಆಗಬೇಕಿದೆ ಅಲ್ವಾ? ಸೊ ಹಂಗಾಗಿ ಇಂಥ ಕಾಮುಕರು ಈ ಭೂಮಿಯಲ್ಲಿ ಇರಲೇಬಾರ್ದು. ಸೊ ಸಮಾಜಕ್ಕಂತೂ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಸಂದೇಶ ಅಂತೂ ಹೋಗೋದಿಲ್ಲ. ಸೊ ಹಂಗಾಗಿ ಯಾಕೆ ಈ ರೀತಿ ಡಿಲೇ ಆಗ್ತಾ ಇದೆ ಅಂತೇಳಿ, ಜೊತೆಗೆ ಪ್ರಮುಖವಾಗಿ ಹೊರ ರಾಜ್ಯಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಯಾರೆಲ್ಲ ಹೊರಗಿಂದ ಬರ್ತಾರಲ್ಲ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗುತ್ತೆ. ಮತ್ತು ಇಂಥ ಕೃತ್ಯವನ್ನು ಯಾರು ಮಾಡ್ತಾರಲ್ಲ ಅವರ ವಿರುದ್ಧ ಒಂದು ಕಾನೂನು ಕ್ರಮ, ಅಂದರೆ ಬೇರೆ ರೀತಿಯ ಕಾನೂನು ಕ್ರಮ ಆದರೆ ಈ ರೀತಿಯ ಪ್ರಕರಣಗಳನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಮತ್ತೆ ಈ ರೀತಿ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಎನ್ಕೌಂಟರ್ ರೀತಿಯಲ್ಲಿ ಎನ್ಕೌಂಟರ್ ಮಾಡಲೇಬೇಕು ಅಂತಲ್ಲ, ಬಟ್ ಭಯ ಇರಬೇಕು. ಹಿಂಗಾದರೆ ಹಿಂಗಾಗತ್ತೆ ಅನ್ನೋದು ಇಂಥ ಕಾಮುಕರಿಗೆ ಗೊತ್ತಿದ್ರೆ ಬಹುಶಃ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.